ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸ್ಕ್ರಿಪ್ಟ್ ಕಿಡ್ ಯೂಟ್ಯೂಬ್ ಚಾನಲ್. ಇವತ್ತಿನ ವೀಡಿಯೋದಲ್ಲಿ ನಾವೇನು ಮಾಡ್ತಾ ಇದ್ವಿ ಅಂದರೆ ಪ್ರಾಪ್ಸ್, ಯೂಸ್ ಸ್ಟೇಟ್, ಯೂಸ್ ರೆಫರೆನ್ಸ್ ಅನ್ನುವಂತಹ ಕೆಲವೊಂದಿಷ್ಟು ಎರಡು ಹುಕ್ಸ್ ಇದ್ದಾವೆ. ಆ ಹುಕ್ಸ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಆಮೇಲೆ ಪ್ರಾಪ್ಸ್ ಯಾವ ರೀತಿ ವರ್ಕ್ ಆಗುತ್ತೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಆಮೇಲೆ ಪ್ರಾಪ್ಸ್ ಡ್ರಿಲ್ಲಿಂಗ್ ಅಂತಂದರೆ ಏನು ಅಂತ ತಿಳ್ಕೊಳ್ಳೋಣ. ಅದಾದಮೇಲೆ ನಾನು ಇವತ್ತೇನು ಟೀಚ್ ಮಾಡ್ತಾ ಇದ್ದೆ ನಿಮಗೆ, ಇದು ಒಂದು ಪ್ರೊಜೆಕ್ಟ್ ಬೇಸ್ಡ್ ಲರ್ನಿಂಗ್ ಆಗಿರುತ್ತೆ. ನಾವು ಒಂದು ಪ್ರಾಜೆಕ್ಟ್ನ ಪಿಕ್ ಮಾಡ್ಕೊಳ್ತೀವಿ, ಅದರೊಳಗಡೆ ಏನು ಮಾಡ್ತೀವಿ ಅಂತಂದರೆ ನಮಗೆ ನೆಸೆಸರಿ ಇರುವ ರೀತಿ ನಾವು ಒಂದೊಂದೇ ಟಾಪಿಕ್ಸ್ಗಳನ್ನ ಕಲಿತಾ ಹೋಗ್ತೀವಿ. ಓಕೆ, ಸೊ ಆ ವೇನಲ್ಲಿ ನಾನು ಇವತ್ತು ನಿಮಗೆ ಟೀಚ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಸೊ ಇವತ್ತು ನಾವು ಕ್ಲಿಯರ್ ಮಾಡ್ತಾ ಇರುವಂಥ ಟಾಪಿಕ್ಸ್ಗಳು ಬಂದುಬಿಟ್ಟು ಫಸ್ಟ್ ಒಂದು ಬಂದುಬಿಟ್ಟು ಪ್ರಾಪ್ಸ್. ಓಕೆ, ಆಮೇಲೆ ಇದ್ರ ಒಳಗಡೆ ಇನ್ನೊಂದು ಟಾಪಿಕ್ ಬರುತ್ತೆ, ದ್ಯಾಟ್ ಈಸ್ ದ ಡ್ರಿಲ್ಲಿಂಗ್, ಪ್ರಾಪ್ಸ್ ಡ್ರಿಲ್ಲಿಂಗ್. ಓಕೆ, ಸೊ ಇದನ್ನು ಯಾವ ರೀತಿ ಸ್ಟಾಪ್ ಮಾಡೋದು, ಪ್ರಾಪ್ಸ್ ಡ್ರಿಲ್ಲಿಂಗ್ ಅಂತಂದರೆ ಏನು. ಓಕೆ, ಸೊ ಇದನ್ನು ಸ್ಟಾಪ್ ಮಾಡೋದು ಹೇಗೆ. ಓಕೆ, ಸ್ವಲ್ಪ ಹೆಕ್ಟಿಕ್ ಅನಿಸುತ್ತೆ ಇದು. ಸೊ ಅದಕ್ಕೋಸ್ಕರ ಇದಕ್ಕೆ ಅಲ್ಟರ್ನೇಟಿವ್ ವೇ ಕೂಡ ಇದೆ. ಸೊ ಆ ಅಲ್ಟರ್ನೇಟಿವ್ ವೇನ ನಾವು ಇನ್ ಫ್ಯೂಚರ್ನಲ್ಲಿ ತಿಳ್ಕೊಳ್ಳೋಣ ಮುಂದೆ ಬರುವಂತಹ ವೀಡಿಯೋಸ್ಗಳಲ್ಲಿ. ಬಟ್ ಇವಾಗ ನಮಗೆ ಪ್ರಾಪ್ ಡ್ರಿಲ್ಲಿಂಗ್ ಇಂಪಾರ್ಟೆಂಟ್ ಆಗಿದೆ, ಸೊ ಅದಕ್ಕೋಸ್ಕರ ನಾವು ಇದನ್ನ ತಿಳ್ಕೊಳ್ತೀವಿ. ಅದಾದಮೇಲೆ ನಮ್ದು ಇನ್ನೊಂದು ಏನಪ್ಪ ಅಂತಂದರೆ ಎರಡು ಹುಕ್ಸ್ಗಳ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ಒಂದು ಬಂದುಬಿಟ್ಟು ಯೂಸ್ ಸ್ಟೇಟ್. ಓಕೆ, ಅದಾದಮೇಲೆ ಯೂಸ್ ರೆಫರೆನ್ಸ್. ಏನಪ್ಪ ಇವು ಹುಕ್ಸ್ ನೋಡಿ, ಸಿಂಪಲ್ ವರ್ಡ್ಸ್ನಲ್ಲಿ ನಾನು ಇದನ್ನ ರೀಪ್ರೆಸೆಂಟ್ ಮಾಡೋದಕ್ಕೆ ಟ್ರೈ ಮಾಡಿದ್ರೆ, ದೀಸ್ ಆರ್ ಇನ್ಬಿಲ್ಡ್ ಫಂಕ್ಷನ್ಸ್ ಅಂತ ಹೇಳ್ಬೋದು. ಓಕೆ, ದೀಸ್ ಆರ್ ಇನ್ಬಿಲ್ಡ್ ಫಂಕ್ಷನ್ ಅಂತ ಹೇಳ್ಬಹುದು ರಿಯಾಕ್ಟ್ JSನಲ್ಲಿ. ದೇ ಪ್ರೊವೈಡ್ ಅಸ್ ವಿತ್ ಸಮ್ ಕೆಲವೊಂದಿಷ್ಟು ವ್ಯಾಲ್ಯೂಸ್ಗಳನ್ನ ಅವು ನಮ್ಗೆ ಏನು ಮಾಡ್ತಾವೆ ಅಂದರೆ ರಿಟರ್ನ್ ಮಾಡ್ತವೆ. ಯೂಸ್ ಸ್ಟೇಟ್ನಲ್ಲಿ ಏನದು ರಿಟರ್ನ್ ಮಾಡುತ್ತೆ, ಯೂಸ್ ರೆಫರೆನ್ಸ್ನಲ್ಲಿ ಅದು ಏನು ರಿಟರ್ನ್ ಮಾಡುತ್ತೆ, ಏನು ಎತ್ತ ಅನ್ನೋದ್ರ ಬಗ್ಗೆ ನಾವೆಲ್ಲ ತಿಳ್ಕೊಳ್ತಾ ಹೋಗೋಣ. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾವೇನಂದರೆ ಬೇಸಿಕ್ ಕಾಂಪೊನೆಂಟ್ಸ್ ಅಂದರೆ ಏನು, ಅದಾದಮೇಲೆ ರಿಯಾಕ್ಟ್ JS ಅಂತ ಅಂದರೆ ಏನು. ಓಕೆ, ರಿಯಾಕ್ಟ್ JSinದು ಫೈಲ್ ಸ್ಟ್ರಕ್ಚರ್ ಯಾವ ರೀತಿ ಇರುತ್ತೆ, ನಮ್ಮದು ಫಸ್ಟ್ ರಿಯಾಕ್ಟ್ JS ಅಪ್ಲಿಕೇಶನ್ನ ಯಾವ ರೀತಿ ಕ್ರಿಯೇಟ್ ಮಾಡೋದು ಅನ್ನೋದ್ರ ಬಗ್ಗೆ ನಾವೇನು ಮಾಡಿದ್ವಿ ಅಂದರೆ ತಿಳ್ಕೊಂಡಿದ್ವಿ ಲಾಸ್ಟ್ ವಿಡಿಯೋದಲ್ಲಿ. ಇವತ್ತಿನ ವಿಡಿಯೋದಲ್ಲಿ ನಾವೇನು ಮಾಡ್ತಾ ಇದ್ವಿ ಅಂದರೆ ಫರ್ದರ್ ಟಾಪಿಕ್ಸ್ಗೆ ಮೂವ್ ಆನ್ ಆಗ್ತಾ ಇದ್ದೀವಿ. ಒನ್ ಬೈ ಒನ್ ಪ್ರತಿಯೊಂದನ್ನು ತಿಳ್ಕೊಳ್ತಾ ಹೋಗೋಣ. ಓಕೆ, ಸೊ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಆಲ್ರೈಟ್, ಲಾಸ್ಟ್ ವಿಡಿಯೋದಲ್ಲೂ ನಾನು ಏನು ಮಾಡಿದ್ದೆ ಅಂತಂದರೆ ಪ್ರಾಪ್ಸ್ಗಳ ಬಗ್ಗೆ ನಿಮಗೆ ಎಕ್ಸಾಂಪಲ್ ಕೊಟ್ಟಿದ್ದೆ, ಸಿಂಪಲ್ಲಾಗಿ ಯಾವ ರೀತಿ ಯೂಸ್ ಮಾಡ್ತೀವಿ ಪ್ರಾಪ್ಸ್ನ, ಏನು ಎತ್ತ ಅಂತ. ಸೊ ಈ ವಿಡಿಯೋದಲ್ಲಿ ನಾವು ಏನು ಮಾಡ್ತೀವಿ ಅಂತಂದರೆ ಪ್ರಾಪ್ಸ್ನ ಡಿಸ್ಟ್ರಕ್ಚರ್ ಮಾಡೋದು ಹೇಗೆ. ಓಕೆ, ಪ್ರಾಪ್ಸ್ಗೆ ಯಾವ್ಯಾವ ರೀತಿಯಾದಂತಹ ವ್ಯಾಲ್ಯೂಸ್ಗಳನ್ನ ಕಳಿಸ್ಬೋದು. ಓಕೆ, ಪ್ರಾಪ್ಸ್ ಮತ್ತು ಯಾವ ರೀತಿ ನಾವು ಯೂಸ್ ಮಾಡ್ಬೋದು, ಡಿಫ್ರೆಂಟ್ ವೇಸ್ಗಳೇನಿದ್ದಾವೆ ಪ್ರತಿಯೊಂದನ್ನು ಏನು ಮಾಡೋಣ ಅಂತಂದರೆ ತಿಳ್ಕೊಳ್ತಾ ಹೋಗೋಣ ಪ್ರಾಪ್ಸ್ದ ಇಂಪಾರ್ಟೆನ್ಸ್ ಬಗ್ಗೆ. ಓಕೆ, ಸೊ ಪ್ರಾಪ್ಸ್ ಅದಾದಮೇಲೆ ಇನ್ನೊಂದು ಬರುತ್ತೆ ನಮ್ಮದು ಪ್ರಾಪ್ಸ್ ಡ್ರಿಲ್ಲಿಂಗ್. ಓಕೆ, ಪ್ರಾಪ್ಸ್ ಆಮೇಲೆ ಪ್ರಾಪ್ಸ್ ಡ್ರಿಲ್ಲಿಂಗ್, ಇವೆರಡ್ರ ಬಗ್ಗೆನೂ ತಿಳ್ಕೊಳ್ಳೋಣ ನಾವು, ಯಾವ ರೀತಿ ವರ್ಕ್ ಆಗುತ್ತೆ ಏನು ಎತ್ತ ಅಂತ. ಓಕೆ, ಸೊ ಬೇಸಿಕಲಿ ಪ್ರಾಪ್ಸ್ ಅಂತ ಅಂದರೆ ಏನು ಗೊತ್ತಾ, ಒಂದು ಕಾಂಪೊನೆಂಟ್ ಇದೆ. ಇದು ಏನಂತ ಇಟ್ಕೊಳ್ಳೋಣ ಅಂತಂದರೆ ನಮ್ಮದು ಹೋಮ್ ಕಾಂಪೊನೆಂಟ್ ಅಂತ ಇಟ್ಕೊಳ್ಳೋಣ. ಹೋಮ್ ಕಾಂಪೊನೆಂಟ್ ದ್ಯಾಟ್ ಮೀನ್ಸ್ ಹೋಮ್ ಪೇಜ್ ಅಂತ ಇಟ್ಕೊಳ್ಳೋಣ. ಇದು ನಮ್ಮದು ಹೋಮ್ ಕಾಂಪೊನೆಂಟ್. ಓಕೆ, ಇವಾಗ ನಾನು ಹೋಮ್ ಕಾಂಪೊನೆಂಟ್ ಇಂದ ಓಕೆ, ಸೊ ಯೂಸರ್ ಕಾಂಪೊನೆಂಟ್ ಅಂದರೆ ಯೂಸರ್ ಇನ್ಫಾರ್ಮೇಷನ್ ಇನ್ನೊಂದು ಪೇಜ್ ಇದೆ. ಸೊ ಇದನ್ನು ನಾವೇನಂತ ಕರಿತೀವಿ ಅಂದರೆ ಯೂಸರ್ ಕಾಂಪೊನೆಂಟ್ ಅಂತ ಇಟ್ಕೊಳ್ಳೋಣ. ಓಕೆ, ಯೂಸರ್ ಕಾಂಪೊನೆಂಟ್. ಈ ಹೋಮ್ ಕಾಂಪೊನೆಂಟಿಂದ ನಾನು ಏನು ಮಾಡಬೇಕಾಗಿದೆ ಅಂದರೆ ಯೂಸರ್ ಕಾಂಪೊನೆಂಟ್ಗೆ ಕೆಲವೊಂದಿಷ್ಟು ಡೇಟಾನ ಟ್ರಾನ್ಸ್ಫರ್ ಮಾಡಬೇಕಾಗಿದೆ. ಅದು ಆಗಿರ್ಬೋದು ಯೂಸರ್ ನೇಮ್. ಓಕೆ, ಸೊ ಅದಾದಮೇಲೆ ನೇಮ್ ಆಗಿರ್ಬೋದು, ಅಥವಾ ಇಮೇಲ್ ಅಡ್ರೆಸ್ ಆಗಿರ್ಬೋದು, ಅಥವಾ ಯಾವ್ಯಾವ ರೀತಿಯಾದಂತಹ ಐಟಮ್ಸ್ಗಳನ್ನ ಇವರು ರೀಸೆಂಟ್ಲಿ ಪರ್ಚೇಸ್ ಮಾಡಿದ್ದಾರೆ ಅದ್ರ ಇನ್ಫಾರ್ಮೇಷನ್ ಆಗಿರ್ಬೋದು, ಎನಿಥಿಂಗ್. ಕೆಲವೊಂದಿಷ್ಟು ಇನ್ಫಾರ್ಮೇಷನ್ನ ನಾನು ಏನು ಮಾಡಬೇಕಾಗಿದೆ ಅಂತಂದರೆ ಒಂದು ಪೇಜಿಂದ ಇನ್ನೊಂದು ಪೇಜಿಗೆ ಟ್ರಾನ್ಸ್ಫರ್ ಮಾಡಬೇಕಾಗಿದೆ. ಓಕೆ, ಸೊ ಅಂತಹ ಟೈಮ್ನಲ್ಲಿ ನಮಗೆ ಯಾರು ಹೆಲ್ಪ್ ಮಾಡ್ತಾರೆ ಅಂತಂದರೆ ಪ್ರಾಪ್ಸ್ ಅನ್ನುವಂತಹ ಒಂದು ಕಾಂಪೊನೆಂಟ್ ಏನಿದೆ. ಓಕೆ, ಸೊ ಪ್ರಾಪ್ಸ್ ನಮಗೆ ಹೆಲ್ಪ್ ಮಾಡ್ತವೆ. ಓಕೆ, ದೀಸ್ ಆರ್ ಸಿಂಪಲ್ ಆರ್ಗ್ಯುಮೆಂಟ್ಸ್. ಓಕೆ, ಮತ್ತೇನಿಲ್ಲ ಜಾಸ್ತಿ ಅದರೊಳಗಡೆ ತಿಳ್ಕೊಳ್ಳೋಂಥದ್ದು. ಪ್ರಾಪ್ಸ್ ಆರ್ ಜಸ್ಟ್ ಆರ್ಗ್ಯುಮೆಂಟ್ಸ್. ಓಕೆ, ಸೊ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ ಒಂದು ಕಾಂಪೊನೆಂಟಿಂದ ಇನ್ನೊಂದು ಕಾಂಪೊನೆಂಟಿಗೆ ಡೇಟಾ ಟ್ರಾನ್ಸ್ಫರಿಗೋಸ್ಕರ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ ಪ್ರಾಪ್ಸ್ನ ಯೂಸ್ ಮಾಡ್ತಾ ಇದ್ದೀವಿ. ಆಮೇಲೆ ಇದರದ್ದು ಡೇಟಾ ಫ್ಲೋ ಯಾವ ರೀತಿ ಇರುತ್ತೆ ನೋಡಿ. ಡೇಟಾ ಫ್ಲೋ ಯಾವ ರೀತಿ ಇರುತ್ತೆ ಅಂದರೆ ಇವಾಗ ಡೇಟಾ ಕಳಿಸ್ತಾ ಇರುವಂಥ ಕಾಂಪೊನೆಂಟ್. ಓಕೆ, ಸೊ ಡೇಟಾ ಕಳಿಸೋದು ಅದು ಬಿಟ್ಟಾಕೋಣ. ಇವಾಗ ಏನಿದೆ ಅಂತಂದರೆ app.jsx ಅಂತ ಇದೆ. ಓಕೆ, app.jsx ಇದು ಒಂದು ಫೈಲ್ ಇದೆ. ಓಕೆ, ಈ ಫೈಲ್ ಒಳಗಡೆ ನಾನು ಏನು ಮಾಡಿದ್ದೀನಿ ಅಂತಂದರೆ ಹೋಮ್ ಕಾಂಪೊನೆಂಟ್ನ ಕ್ರಿಯೇಟ್ ಮಾಡಿದ್ದೀನಿ. ಹೋಮ್ ಕಾಂಪೊನೆಂಟ್ ಇದೆ. ಓಕೆ, ಸೊ ಇನ್ನೂ ಒಂದು ಫೈಲ್ ಇದೆ, ದ್ಯಾಟ್ ಈಸ್ ಅವರ್ ಯೂಸರ್ ಕಾಂಪೊನೆಂಟ್. ಓಕೆ, user.jsx ಒಳಗಡೆ ಏನಿದೆ ಅಂತಂದರೆ ಯೂಸರ್ ಕಾಂಪೊನೆಂಟ್ ಇದೆ, ಯೂಸರ್ ಕಾಂಪೊನೆಂಟ್. ಓಕೆ, ಸೊ ಇವಾಗ ನಾನು app.jsx ಒಳಗಡೆ ನಾನು ಏನು ಮಾಡ್ತೀನಿ ಅಂತಂದರೆ ಯೂಸರ್ ಕಾಂಪೊನೆಂಟನ್ನು ಕೂಡ ಇಂಪೋರ್ಟ್ ಮಾಡ್ಕೊಂಬಿಟ್ಟು ರೆಂಡರ್ ಮಾಡಿಸ್ತೀನಿ. ಓಕೆ, ಸೊ ಅಂದರೆ ಅದನ್ನು ನಾನು ಎದ್ರೊಳಗಡೆ ರೆಂಡರ್ ಮಾಡಿಸ್ಬೇಕಾಗತ್ತೆ,
ಅಫ್ಕೋರ್ಸ್ ನಾನು ಏನು ಮಾಡ್ತೇನೆ ಅಂದರೆ ಹೋಮ್ ಕಾಂಪೊನೆಂಟ್ ಒಳಗಡೆ ಅದನ್ನು ರೆಂಡರ್ ಮಾಡಿಸ್ತೇನೆ ಅಂತ ಅಂದ್ಕೊಳ್ಳೋಣ ಇವಾಗ. ಓಕೆ, ಸೊ ಇದ್ರ ಒಳಗಡೆ ಏನು ಮಾಡಿದೆ, ನಾನು ಇದನ್ನು ಇಂಪೋರ್ಟ್ ಮಾಡಿಕೊಂಡೆ app.jsx ಒಳಗಡೆ user.jsx ಓಕೆ. ಸೊ ಹೆಂಗೆ ಇಂಪೋರ್ಟ್ ಮಾಡ್ಕೊಳ್ಳೋದು, ಇಂಪೋರ್ಟ್ ಕೀವರ್ಡಿಂದ. ಓಕೆ, ಇಂಪೋರ್ಟ್ ಮಾಡ್ಕೊಂಡು ಆದಮೇಲೆ ನಾನು ಏನು ಮಾಡಿದೆ ಅಂದರೆ ಈ ಯೂಸರ್ ಅನ್ನುವಂತಹ ಕಾಂಪೊನೆಂಟ್ ಏನಿದೆ ಅದನ್ನು ನಾನು ರೆಂಡರ್ ಮಾಡಿಸ್ತಾ ಇದ್ದೀನಿ ಹೋಮ್ ಅಂಡರ್. ಓಕೆ, ಸೊ ಈ ಟೈಮ್ನಲ್ಲಿ ಏನಾಗುತ್ತೆ ಅಂದರೆ ಹೋಮ್ ಅನ್ನೋದು ನಮ್ಮದು ಏನಾಯಿತು, ಪೇರೆಂಟ್ ಕಾಂಪೊನೆಂಟ್ ಆಯಿತು. ದಿಸ್ ಈಸ್ ಅವರ್ ಪೇರೆಂಟ್ ಕಾಂಪೊನೆಂಟ್. ಓಕೆ, ಸೊ ಇವಾಗ ಯೂಸರ್ ಅನ್ನೋದೇನಿದೆ ಅಲ್ಲ, ದಿಸ್ ಈಸ್ ಅವರ್ ಚೈಲ್ಡ್ ಕಾಂಪೊನೆಂಟ್. ಓಕೆ, ಸೊ ಯೂಸರ್ ಒಳಗಡೆ ಇನ್ನೂ ಒಂದು ಕಾಂಪೊನೆಂಟ್ ನಾವು ಇಂಪೋರ್ಟ್ ಮಾಡ್ಕೊಂಡಿದ್ದಾನೆ ಅಂತ ಅಂದ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ ಅವನೇನು ಇಂಪೋರ್ಟ್ ಮಾಡ್ಕೊಂಡಿದ್ದಾನೆ, ಒಂದು ಕಾರ್ಡ್ ಇಂಪೋರ್ಟ್ ಮಾಡ್ಕೊಂಡಿದ್ದಾನೆ ಅಂತ ಅಂದ್ಕೊಳ್ಳೋಣ. ಸೊ ಆ ಟೈಮ್ನಲ್ಲಿ ಇಲ್ಲಿ ಕಾರ್ಡ್ ಬರುತ್ತೆ. ಕಾರ್ಡ್ ಇವಾಗ ಏನಾಯಿತು ಅಂತಂದರೆ ಇದು ಇದಕ್ಕೆ ಚೈಲ್ಡು. ಓಕೆ, ಇವಾಗ ಯೂಸರ್ ಏನಾದ ಅಂತಂದರೆ ಪೇರೆಂಟ್ ಆದ, ಯಾರಿಗೆ, ಕಾರ್ಡ್ಗೆ. ಓಕೆ, ಆದರೆ ಹೋಮ್ಗೆ ಇವನು ಏನಾಗ್ತಾನೆ ಅಂತಂದರೆ ಗ್ರ್ಯಾಂಡ್ ಚೈಲ್ಡ್ ಆಗ್ತಾನೆ. ಓಕೆ, ಹೋಮ್ಗೆ ಇವನು ಏನಾಗ್ತಾನೆ, ಗ್ರ್ಯಾಂಡ್ ಚೈಲ್ಡ್ ಆಗ್ತಾನೆ. ಅಂದರೆ ಡೈರೆಕ್ಟ್ ಕನೆಕ್ಷನ್ ಇಲ್ಲ ಹೋಮ್ಗೆ ಆಮೇಲೆ ನಮ್ಮದು ಕಾರ್ಡ್ಗೆ, ಇಂಡೈರೆಕ್ಟ್ ಕನೆಕ್ಷನ್ ಇದೆ. ಯಾರ ಮುಖಾಂತರ ಇದೆ, ಯೂಸರ್ ಮುಖಾಂತರ ಇದೆ. ಓಕೆ, ಸೊ ಇವಾಗ ಏನಾಯಿತು, ಹೋಮ್ ನಮ್ಮದು ಪೇರೆಂಟ್ ಆಯಿತು, ಯೂಸರ್ ನಮ್ಮದು ಚೈಲ್ಡ್ ಆಯಿತು, ಆಮೇಲೆ ಕಾರ್ಡ್ ನಮ್ದು ಏನಾಯಿತು ಅಂತಂದರೆ ಗ್ರ್ಯಾಂಡ್ ಚೈಲ್ಡ್ ಆಯಿತು. ಯಾರಿಗೆ, ಹೋಮ್ಗೆ. ಓಕೆ, ಸೊ ಇನ್ ಕೇಸ್ ಆಫ್ ಯೂಸರ್ ಏನಾಗುತ್ತೆ, ಯೂಸರ್ ಪೇರೆಂಟ್ ಆಗ್ತಾನೆ, ಕಾರ್ಡ್ ಏನಾಗುತ್ತೆ, ಸಿಂಪಲ್ ಚೈಲ್ಡ್ ಆಗುತ್ತೆ. ದಿಸ್ ಈಸ್ ದ ಫ್ಲೋ. ಇದನ್ನು ಏನಕ್ಕೆ ಹೇಳ್ತಾ ಇದ್ದೀನಿ ನಿಮಗೆ ಅಂತಂದರೆ ಇದು ನಿಮಗೆ ಅಂಡರ್ಸ್ಟ್ಯಾಂಡ್ ಇರಬೇಕು ಬೇಸಿಕಲಿ. ಓಕೆ, ಸೊ ಇದನ್ನು ಏನಕ್ಕೆ ಈ ಟೈಮ್ನಲ್ಲಿ ಹೇಳ್ತಾ ಇದ್ದೀನಿ ಅಂತಂದರೆ ಪ್ರಾಪ್ಸ್ ಒಳಗಡೆ ಏನಾಗುತ್ತೆ ಅಂದರೆ ನಾವು ನಮ್ದು ಏನು ಹೈರಾರ್ಕಿ ಇದೆ ಅಲ್ಲ, ಇದು ಇಲ್ಲಿ ಟಾಪ್ ಲೇಯರಿಂದ ನಾನು ಏನು ಮಾಡ್ಬೋದು ಅಂದರೆ ಡೌನ್ ಲೇಯರ್ಗೆ ಡೇಟಾನ ಟ್ರಾನ್ಸ್ಫರ್ ಮಾಡ್ಬೋದು ಯೂಸಿಂಗ್ ದ ಪ್ರಾಪ್ಸ್. ಓಕೆ, ಏನು ಮಾಡ್ಬೋದು, ನಾನು ಟಾಪ್ ಲೇಯರಿಂದ ಡೌನ್ ಲೇಯರ್ಗೆ ಪ್ರಾಪ್ಸ್ನ ಯೂಸ್ ಮಾಡ್ಕೊಂಬಿಟ್ಟು ನಾನು ಡೇಟಾನ ಟ್ರಾನ್ಸ್ಫರ್ ಮಾಡಬಹುದು. ಬಟ್ ಇನ್ ಕೇಸ್ ನಾನೇನಾದ್ರೂ ಚೈಲ್ಡ್ ಲೇಯರಿಂದ ಅಂದರೆ ಯೂಸರ್ ಲೇಯರಿಂದ ನಾನೇನಾದರೂ ಹೋಮ್ ಲೇಯರ್ಗೆ ಡೇಟಾನ ಟ್ರಾನ್ಸ್ಫರ್ ಮಾಡಬೇಕು ಅಂತಂದರೆ ಇನ್ ದಿಸ್ ಕೇಸ್ ಇದು ಪಾಸಿಬಲ್ ಇಲ್ಲ. ಓಕೆ, ಸೊ ನಾವು ಆ ರೀತಿ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೆ ಡಿಫ್ರೆಂಟ್ ಮೆಥಡ್ಸ್ಗಳಿದ್ದಾವೆ, ವಿ ವಿಲ್ ಲುಕ್ ಇನ್ ಟು ಇಟ್. ಓಕೆ, ಸೊ ಆದರೆ ಪ್ರಾಪ್ಸ್ ಒಳಗಡೆ ನಾವು ಅದನ್ನು ಮಾಡೋದಕ್ಕೆ ಆಗಲ್ಲ. ನಾವು ಹೆರಾರ್ಕಿನ ಮೇಂಟೈನ್ ಮಾಡಬೇಕಾಗತ್ತೆ. ಪೇರೆಂಟ್ಸಿಂದ ನಾವೇನು ಮಾಡ್ಬೋದು, ಏನಾದರೂ ಡೇಟಾನ ಕಳಿಸ್ಬೋದು, ಬಟ್ ಚೈಲ್ಡ್ಗಿಂದ ಪೇರೆಂಟಿಗೆ ಕಳ್ಸೋಕ್ಕಾಗಲ್ಲ. ಓಕೆ, ಸೊ ದಿಸ್ ಈಸ್ ದ ಕಾನ್ಸೆಪ್ಟ್. ಇದು ನಿಮಗೆ ಕ್ಲಿಯರ್ ಇರಬೇಕು. ಓಕೆ, ಆಲ್ ರೈಟ್. ಸೊ ಇವಾಗ ನೋಡ್ಕೊಳ್ಳೋಣ ಇದನ್ನ ಯಾವ ರೀತಿ ಇಂಪ್ಲಿಮೆಂಟ್ ಮಾಡಬೇಕು, ಏನು ಎತ್ತ ಅಂತ ಪ್ರಾಕ್ಟಿಕಲಿ ಮಾಡಿ ನೋಡೋಣ. ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ ನೋಡೋಣ, ಯಾವ್ಯಾವ ರೀತಿಯಾದಂತಹ ಡೇಟಾನ ನಾವು ಕಳಿಸ್ಬಹುದು. ಅದಾದಮೇಲೆ ನಾವು ಅದನ್ನ ಡಿಸ್ಟ್ರಕ್ಚರ್ ಮಾಡಿಬಿಟ್ಟು ಹೆಂಗೆ ಯೂಸ್ ಮಾಡ್ತೀವಿ, ಏನು ಎತ್ತ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳ್ಕೊಳ್ಳೋಣ. ಸೊ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್ ಸ್ಕ್ರೀನ್ ಒಳಗಡೆ ಹೋಗ್ಬಿಟ್ಟು ಒಂದು ಹೊಸ ಪ್ರಾಜೆಕ್ಟ್ ಕ್ರಿಯೇಟ್ ಮಾಡಿ ನಾವು ಕೋಡ್ ಇಂಪ್ಲಿಮೆಂಟೇಷನ್ ಸ್ಟಾರ್ಟ್ ಮಾಡೋಣ. ಓಕೆ, ಇಲ್ಲಿ ಮರ್ನ್ ಕೋರ್ಸ್ ಒಳಗಡೆ ಬರ್ತಾ ಇದ್ದೀವಿ. ಅದಾದಮೇಲೆ ರಿಯಾಕ್ಟ್ ಕೋರ್ಸ್. ಓಕೆ, ರಿಯಾಕ್ಟ್ ಕೋರ್ಸ್ನಲ್ಲಿ ಸಿಂಪಲ್ 1 ಸಿಂಪಲ್ 2. ಲಾಸ್ಟ್ ಟೈಮ್ ನಾನು ಬೇರೆ ಡಿಫ್ರೆಂಟ್ ಫೋಲ್ಡರ್ ಕ್ರಿಯೇಟ್ ಮಾಡಿದೆ. ಸೊ ಅದಕ್ಕೆ ನಾನು ಏನು ಮಾಡಿದೆ ಅಂದರೆ ಈ ಸತಿ ಲೈಕ್ ಒಂದೇ ಫೋಲ್ಡರ್ ಒಳಗಡೆ, ಅಂದರೆ ನಮ್ದು ಏನು ಗಿಟಬ್ನಲ್ಲಿ ರೆಪೋ ಇದೆಯಲ್ಲ ಅದರೊಳಗಡೆ ನಾನು ಆ್ಯಡ್ ಮಾಡಿದ್ರಾಯ್ತು ಅಂತ ಇವನ್ನ ಇದ್ರೊಳಗಡೆ ಟ್ರಾನ್ಸ್ಫರ್ ಮಾಡ್ಕೊಟ್ಟಿದ್ದೀನಿ ಅಷ್ಟೇ. ಓಕೆ, ಸೊ ಇದು ನಿಮ್ದು ಏನಿದೆ ಅಂದರೆ ಸೋರ್ಸ್ ಕೋಡ್ಸ್ ಏನಿರ್ತವೆ ನಿಮಗೆ ಗಿಟಬ್ ಲಿಂಕ್ ಏನಿದೆ ನನ್ನ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ, ಹೋಗ್ಬಿಟ್ಟು ನೀವು ಚೆಕ್ಔಟ್ ಮಾಡ್ಕೋಬೋದು. ಇವಾಗ ಏನು ಮಾಡಬೇಕಾಗುತ್ತೆ ಅಂದರೆ ನಾವು ಫಸ್ಟ್ ಆಫ್ ಆಲ್ ಒಂದು ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ. ಓಕೆ, ಸೇಮ್ ಡಿ ಓಪನ್ ಮಾಡ್ಕೊಂಬಿಟ್ಟು ಒಂದು ಯಾವುದಾದ್ರೂ ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡ್ಕೋಬೇಕಂದ್ರೆ ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ನಾನು 2 ವೇಸ್ನ ಹೇಳಿದ್ದೆ. ಒಂದು ಬಂದುಬಿಟ್ಟು ಟ್ರೆಡಿಷ್ನಲ್ ವೇ NPXನ ಯೂಸ್ ಮಾಡ್ಕೊಂಬಿಟ್ಟು ಮಾಡ್ತಿದ್ವಿ. ಬಟ್ ಇವಾಗ ನಾವು ಏನು ಯೂಸ್ ಮಾಡ್ಕೊಳ್ತೀವಿ ಅಂತಂದರೆ ವೈಟ್ನ ಯೂಸ್ ಮಾಡ್ಕೊಳ್ತೀವಿ. ಓಕೆ, ಸೊ ನಮ್ಮ ಪ್ರಾಜೆಕ್ಟ್ ನೇಮ್ ಏನು ಇಡೋಣ ಅಂತಂದರೆ ಪ್ರಾಪ್ಸ್ ಎಕ್ಸಾಂಪಲ್ ಅಂತ ಇಟ್ಕೊಳ್ಳೋಣ. ಇದೇನು ಮಾಡುತ್ತೆ ಅಂದರೆ ಸ್ವಲ್ಪ ಟೈಮ್ ತೊಗೊಂಬಿಟ್ಟು ನಮ್ಮ ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡ್ಕೊಳುತ್ತೆ. ಇಲ್ಲಿ ಎಸ್ ಅಂತ ಕೊಡಿ, ಎಂಟರ್ ಕೊಡಿ. ಅದಾದಮೇಲೆ ನಿಮ್ಗೆ ಯಾವ ರೀತಿ ಆದಂತಹ ಪ್ರಾಜೆಕ್ಟ್ ಬೇಕಾಗಿದೆ. ಓಕೆ, ಸೊ ಫ್ರೇಮ್ವರ್ಕ್ ಇದು ಓಕೆ, ಸೊ ಇನ್ನೊಂದು ಸತಿ ರನ್ ಮಾಡೋಣ. ಬೇಸಿಕಲಿ ಏನಾಯಿತು ಅಂತಂದರೆ ನಾವು ವೆನಿಲಾ ಸೆಲೆಕ್ಟ್ ಮಾಡ್ಕೊಂಬಿಟ್ಟೆ, ರಿಯಾಕ್ಟ್ ಸೆಲೆಕ್ಟ್ ಮಾಡಬೇಕಾಗಿತ್ತು. ಓಕೆ, ಸೊ ಜಾವಾಸ್ಕ್ರಿಪ್ಟ್. ಓಕೆ, ಆಲ್ ರೈಟ್. ಸೊ ಇವಾಗ ಏನಾಗಿದೆ ಅಂದರೆ ನಮ್ಮದು ಪ್ರಾಜೆಕ್ಟ್ ಕ್ರಿಯೇಟ್ ಆಗಿದೆ. ವಿ ಕ್ಯಾನ್ ಸಿ ಓವರ್ ಇಯರ್ ಪ್ರಾಪ್ಸ್ ಎಕ್ಸಾಂಪಲ್. ನಾವೇನು ಮಾಡೋಣ, CD ಮಾಡೋಣ, ಪ್ರಾಪ್ಸ್ ಎಕ್ಸಾಂಪಲ್ಗೆ ಎಂಟರ್ ಮಾಡೋಣ. ಅದಾದಮೇಲೆ ನಾನು ಏನು ಮಾಡಬೇಕು, ಇನ್ನೊಂದು ಕಮಾಂಡ್ ಕೊಡಬೇಕಾಗುತ್ತೆ. ಇದನ್ನ ಕಂಪ್ಲೀಟ್ಲಿ ಇನ್ಸ್ಟಾಲ್ ಮಾಡಿಸ್ಬೇಕಂದ್ರೆ ದ್ಯಾಟ್ ಈಸ್ npm install ಅಂತ. ಓಕೆ, ದ್ಯಾಟ್ಸ್ ಇಟ್. npm install ಅಂತ ಕೊಟ್ಟ ತಕ್ಷಣ ಏನಾಗುತ್ತೆ ಅಂದರೆ ಇನ್ಸ್ಟಾಲೇಷನ್ ಸ್ಟಾರ್ಟ್ ಮಾಡುತ್ತೆ. ಇಟ್ ವಿಲ್ ಟೇಕ್ ಸಮ್ ಟೈಮ್ ಬಿಕಾಸ್ ಸಮ್ ಪ್ಯಾಕೇಜಸ್ನ ಅದು ಇಂಟರ್ನೆಟ್ಲಿಂದ ಡೌನ್ಲೋಡ್ ಮಾಡಿಬಿಟ್ಟು ನಿಮ್ಮ ಮಾಡ್ಯೂಲ್ ಫೋಲ್ಡರ್ಸ್ನಲ್ಲಿ ಸ್ಟೋರ್ ಮಾಡಿ ಇಡಬೇಕಾಗುತ್ತೆ. ಸೊ ದ್ಯಾಟ್ಸ್ ವೈ ಇಟ್ ಟೇಕ್ ಟೈಮ್. ಓಕೆ,
ಇಲ್ಲೇನಾಗಿದೆ ನಮ್ಮದು ಪ್ರಾಜೆಕ್ಟ್ ಕ್ರಿಯೇಟ್ ಆಗಿದೆ. ಸೊ ವಿ ವಿಲ್ ಓಪನ್ ಕೋಡ್ ಫ್ರಮ್ ಹಿಯರ್, ಜಸ್ಟ್ ಟೈಪಿಂಗ್ ಕೋಡ್ ಸ್ಪೇಸ್ ಡಾಟ್ ಎಂಟರ್. ಓಕೆ, ಇಲ್ಲಿ ಏನಾಗುತ್ತೆ ಅಂದರೆ ನಮ್ಮದು ಕೋಡ್ ಓಪನ್ ಆಗುತ್ತೆ. ಸೊ ಐ ಟ್ರಸ್ಟ್ ದಿಸ್ ಆಥರ್, zoom in, git repository was found in the parent folder of the workspace, open the would you like to open the repository. ಇದನ್ನ ಬಿಟ್ಟಾಕಿ. ಸೊ ಗಿಟ್ ಬಗ್ಗೆ ನಾವು ಕಲ್ತಿಲ್ಲ, ಸೊ ಹಿಂಗಾಗಿ ನಾನು ನಿಮಗೆ ಹೇಳಲ್ಲ ಇವಾಗ ಪ್ರೆಸೆಂಟ್ಲಿ ಅದ್ರ ಬಗ್ಗೆ ಏನು. ಆಲ್ ರೈಟ್, SRC ಒಳಗಡೆ ಬಂದರೆ ನಮ್ದು ಏನಿದೆ ಸಿಂಪಲ್ ಫೋಲ್ಡರ್ ಇದೆ. ಸೊ ಇದನ್ನ ನಾನು ರನ್ ಮಾಡಬೇಕು ಅಂತಂದರೆ ಏನು ಮಾಡಬೇಕು ಅಂದರೆ ಕಂಟ್ರೋಲ್ ಏನಿದೆ ಟಿಲ್ ಸಿಂಬಲ್ ಬಟನ್ ಏನಿರುತ್ತಲ್ಲ ಅದನ್ನ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿದಾಗ ಏನಾಗುತ್ತೆ ಅಂದರೆ ಈ ರೀತಿ ಓಪನ್ ಆಗುತ್ತೆ ನಮ್ಮದು. ಇದು ಏನಾಗುತ್ತೆ ಬೇಸಿಕಲಿ ಪವರ್ ಶೆಲ್ ಓಪನ್ ಆಗಿರುತ್ತೆ. ಸೊ ವಿ ನೀಡ್ CMD ಬಿಕಾಸ್ ಇನ್ ವಿಂಡೋಸ್ 11 ಇಟ್ ವಿಲ್ ನಾಟ್ ಅಲೌ ಅಸ್ ಟು ರನ್ ಎಕ್ಸ್ಟರ್ನಲ್ ಕಮಾಂಡ್ಸ್ ಇನ್ ಪವರ್ ಶೆಲ್. ಸೊ ದ್ಯಾಟ್ಸ್ ವೈ ವಿ ನೀಡ್ ಟು ಓಪನ್ CMD. ಅದಾದಮೇಲೆ ನಾವು ಸಿಂಪಲಿ ಏನು ಮಾಡ್ಬೋದು, npm ರನ್ ಡೆವ್ ಅಂತ ಕೊಟ್ಟರೆ ನಮ್ದು ಏನಾಗುತ್ತೆ ಅಂದರೆ ಸೈಟ್ ಓಪನ್ ಆಗುತ್ತೆ, ರನ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹಿಯರ್ ವಿ ಗೋ. ಓಕೆ, ಕಂಟ್ರೋಲ್ ಕ್ಲಿಕ್. ಆಲ್ ರೈಟ್, ಸೊ ಈ ರೀತಿ ಕಾಣಿಸ್ತಾ ಇದೆ. ಇವಾಗ ಏನು ಮಾಡ್ತೀನಿ, ಸೈಡ್ ಬೈ ಸೈಡ್ ತೊಗೊಂಡು ಬರ್ತೀನಿ ಇವನು ಎರಡೂ. ಓಕೆ, ಐಲ್ ಜಸ್ಟ್ ಕ್ಲೋಸ್ ದಿಸ್ ಥಿಂಗ್. ಇವಾಗ ನಮ್ಮ ಮೇನ್ ಫೋಕಸ್ ಇರೋದು app.jsxನಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಥಿಂಗ್ಸ್ ಬಗ್ಗೆ ಹೇಳಿದ್ದೆ ನಿಮಗೆ ನಾನು. ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ ಇವೇನಾದರೂ ಬಂದರೆ. ಓಕೆ, ಸೊ ಜಸ್ಟ್ ರಿಮೂವ್ ದೀಸ್ ಥಿಂಗ್ಸ್ ಇಫ್ ಯು ಡೋಂಟ್ ನೋ. ವಿ ಡೋಂಟ್ ನೀಡ್ ದೀಸ್ ಥಿಂಗ್ಸ್ ಆ್ಯಕ್ಚುಲಿ. ಓಕೆ, ಆಲ್ ರೈಟ್, ಸೊ ಐಲ್ ಜಸ್ಟ್ ಕ್ಲೋಸ್ ಇಟ್. ಅದಾದಮೇಲೆ ನಮಗೆ ಇದು ಕೂಡ ಬೇಕಾಗಿಲ್ಲ, ಇದರದ್ದು ಏನೂ ಅವಶ್ಯಕತೆ ಇಲ್ಲ. ಆ್ಯಂಡ್ ಫ್ರಮ್ ಹಿಯರ್ ಆಲ್ಸೋ ವಿ ಡೋಂಟ್ ನೀಡ್ ಎನಿಥಿಂಗ್. ಓಕೆ, ಇಲ್ಲಿ ಎರರ್ ಬರುತ್ತೆ, ಡೋಂಟ್ ವರಿ, ವಿ ವಿಲ್ ಫಿಕ್ಸ್ ದ್ಯಾಟ್. ಅದಾದಮೇಲೆ ನಾವು main.jsxನಲ್ಲಿ ಬಂದುಬಿಟ್ಟು ನಾವೇನು ಮಾಡ್ತಾ ಇದ್ದೀವಿ ಅಂದರೆ index.cssನ ತೆಗೆದಾಕ್ತಾ ಇದ್ದೀವಿ. ವಿ ಡೋಂಟ್ ನೀಡ್ ಎನಿ ಟೈಪ್ ಆಫ್ CSS ಆ್ಯಸ್ ಆಫ್ ನಾವು. ಓಕೆ, ಸೊ ಅದಾದಮೇಲೆ ನಾವೇನು ಮಾಡ್ತೀನಿ ಅಂತಂದರೆ app.jsxನಲ್ಲಿ ಬರ್ತೀನಿ. ಇದೇನು ರಿಟರ್ನ್ ಮಾಡ್ತಾ ಇಲ್ಲ, ದ್ಯಾಟ್ಸ್ ವೈ ಇಟ್ಸ್ ಥ್ರೋಯಿಂಗ್ ಆ್ಯನ್ ಎರರ್. ಐಲ್ ಜಸ್ಟ್ ರಿಟರ್ನ್ ಸಮಥಿಂಗ್. ಓಕೆ, ಸೊ ದ ಎರರ್ ಈಸ್ ಗಾನ್. ಆಲ್ ರೈಟ್, ಸೊ ಇವಾಗ ಪ್ರಾಪ್ಸ್ ಬಗ್ಗೆ ತಿಳ್ಕೊಬೇಕಾಗಿದೆ ನಾವು. ಒಂದು ಎಕ್ಸಾಂಪಲ್ ಕೊಟ್ಟಿದ್ದೆ ನಿಮಗೆ, ಏನಂತ ಕೊಟ್ಟಿದ್ದೆ ಅಂದರೆ ಹೋಮ್ಲಿಂದ ನಾವು ಏನು ಮಾಡ್ತಾ ಇದ್ದೀವಿ ಅಂತಂದರೆ ಯೂಸರ್ ಅನ್ನುವಂಥ ಒಂದು ಪೇಜ್ಗೆ ಡೇಟಾನ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ. ಓಕೆ, ಸೊ ಟ್ರಾನ್ಸ್ಫರ್ ಮಾಡುವಂತಹ ಟೈಮ್ನಲ್ಲಿ ಡೇಟಾ ನಮಗೆ ಬೇಕಾಯಿತು ಅಂತಂದರೆ ನಾವೇನು ಮಾಡಬೇಕಾಗತ್ತೆ ಅಂದರೆ ಲೈಕ್ ಪ್ರಾಪ್ಸ್ನ ಯೂಸ್ ಮಾಡ್ಕೊಂಬಿಟ್ಟು ಡೇಟಾನ ಟ್ರಾನ್ಸ್ಫರ್ ಮಾಡಬೇಕಾಗತ್ತೆ. ಆಮೇಲೆ ನಾನು ಲಾಸ್ಟ್ ವೀಡಿಯೋದಲ್ಲೂ ಕೂಡ ಪ್ರಾಪ್ಸ್ ಬಗ್ಗೆ ನಿಮಗೆ ಹೇಳಿದ್ದೆ, ಬೇಸಿಕ್ ಇನ್ಫಾರ್ಮೇಷನ್ ಕೊಟ್ಟಿದ್ದೆ ಪ್ರಾಪ್ಸ್ ಬಗ್ಗೆ. ಸೊ ಹಿಂಗಾಗಿ ನಾನು ಜಾಸ್ತಿ ಎಕ್ಸ್ಪ್ಲನೇಷನ್ ಮಾಡಲ್ಲ ಇವಾಗ. ಐ ವಿಲ್ ಗೆಟ್ ಇನ್ ಟು ಇಟ್. ಓಕೆ, ಸೊ ಏನು ಮೇನ್ ಟಾಪಿಕ್ಸ್ ಇದಾವೆ ಪ್ರಾಪ್ಸ್ ರಿಲೇಟೆಡ್ ಅವನ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಓಕೆ, ಸೊ ಇಲ್ಲಿ ಹೋಮ್ ಅನ್ನುವಂಥ ಒಂದು ಆ್ಯಪ್ ಅನ್ನುವಂಥ ಒಂದು JSX ಫೈಲ್ ಒಳಗಡೆ ಆ್ಯಪ್ ಕಾಂಪೋನೆಂಟ್ ಇದೆ. ಓಕೆ, ಸೊ ಈ ಆ್ಯಪ್ ಕಾಂಪೋನೆಂಟ್ನಲ್ಲಿ ನಾನು ಏನು ಮಾಡ್ತೀನಿ ಅಂತಂದರೆ ಒಂದು H1 ಟ್ಯಾಗ್ ಹಾಕ್ಬಿಟ್ಟು ಏನು ಹೇಳ್ತೀನಿ ಅಂತಂದರೆ ವೆಲ್ಕಮ್ ಟು ಹೋಮ್ ಅಂತ ಹಾಕ್ತೀನಿ. ವೆಲ್ಕಮ್ ಟು ಹೋಮ್, HOME ಹೋಮ್. ಓಕೆ, ಸೊ ವೆಲ್ಕಮ್ ಟು ಹೋಮ್ ಅಂತ ಬಂತು. ಇವಾಗ ಏನು ಬೇಕಾಗಿದೆ ಅಂತಂದರೆ ನನಗೆ ಇನ್ನೊಂದು ಲೈಕ್ ಕಾಂಪೋನೆಂಟ್ ಬೇಕಾಗಿದೆ. ಕಾಂಪೋನೆಂಟ್ ಬಂದುಬಿಟ್ಟು ಏನಂತ ಇಟ್ಕೊಳ್ಳೋಣ ಅಂತಂದರೆ ಯೂಸರ್. ಓಕೆ, user.jsx. ಓಕೆ, user.jsx ಅನ್ನುವಂಥ ಕಾಂಪೋನೆಂಟ್. ಇಲ್ಲೇನು ಮಾಡ್ತೇನೆ ಅಂದರೆ ಫಂಕ್ಷನ್ ಯೂಸರ್. ಆಲ್ ರೈಟ್, ಸೊ ಆಮೇಲೆ ಇದನ್ನ ಏನು ಮಾಡ್ಬೇಕು ನಾವು, ಎಕ್ಸ್ಪೋರ್ಟ್ ಡಿಫಾಲ್ಟ್ ಮಾಡ್ಕೋಬೇಕು ಏನನ್ನು, ಯೂಸರ್ನ. ದ್ಯಾಟ್ಸ್ ಇಟ್. ಓಕೆ, ಸೊ ಇದೇನಾಯಿತು ಇವಾಗ ಡಿಫಾಲ್ಟ್ಲಿ ಎಕ್ಸ್ಪೋರ್ಟ್ ಆಗುತ್ತೆ. ಅದಾದಮೇಲೆ ನಾವು ಇಲ್ಲಿ ರಿಟರ್ನ್ ಮಾಡಬೇಕಾಗುತ್ತೆ ಸಮಥಿಂಗ್. ರಿಟರ್ನ್ ಆಲ್ ರೈಟ್, ಸೊ ಇವಾಗ ನಮ್ಮದು ಯೂಸರ್ ಅನ್ನೋಂಥ ಕಾಂಪೋನೆಂಟ್ ರೆಡಿ ಇದೆ. ದೆನ್ ವಿ ಕ್ಯಾನ್ ಇನ್ಕ್ಲೂಡ್ ಇಟ್ ಹಿಯರ್. ಓಕೆ, ಯೂಸರ್ ಕಾಂಪೋನೆಂಟ್ನ ನಾನು ಏನು ಮಾಡ್ಬೋದು, ಇಲ್ಲಿ ಇನ್ಕ್ಲೂಡ್ ಮಾಡ್ಕೋಬೋದು, ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಇಲ್ಲ. VS ಕೋಡ್ನಲ್ಲಿ ಇದು ಆಟೋಮೆಟಿಕ್ಲಿ ಇಂಪೋರ್ಟ್ ಮಾಡ್ಕೊಳುತ್ತೆ. ಸೊ ವಿ ಡೋಂಟ್ ನೀಡ್ ಟು ವರಿ ಅಬೌಟ್ ಎನಿಥಿಂಗ್. ಆಲ್ ರೈಟ್, ಸೊ ಐಲ್ ಜಸ್ಟ್ ಮಿನಿಮೈಸ್ ಇಟ್. ಯೂಸರ್ ಕಡೆ ಬಂದರೆ ಇವಾಗ ಏನು ಮಾಡ್ತೀನಿ ಅಂತಂದರೆ ನಾನು ಇಲ್ಲೊಂದು ಕಾರ್ಡ್ ಕ್ರಿಯೇಟ್ ಮಾಡ್ಕೊಳ್ತೀನಿ. ಓಕೆ, ಸೊ ಇವಾಗ ಕಾರ್ಡ್ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಏನು ಮಾಡ್ತೀನಿ, ಮತ್ತೊಂದು ಕಾಂಪೋನೆಂಟ್ನ ಕ್ರಿಯೇಟ್ ಮಾಡ್ಕೊಳ್ತೀನಿ. ದಿಸ್ ಇಸ್ ಅ ಬ್ಯೂಟಿ. ಓಕೆ, ನಾವು ಪ್ರತಿಯೊಂದು ಸಣ್ಣ ಚಂಕ್ಸ್ ಆಫ್ ಕೋಡಿಗೂ ನಾವು ಏನು ಮಾಡ್ಬೋದು ಅಂದರೆ ಇನ್ನೊಂದು ಫೈಲ್ನ ಕ್ರಿಯೇಟ್ ಮಾಡ್ತಾ ಹೋಗ್ಬೋದು. ಓಕೆ, ಇಲ್ಲಿ card.jsx ಅಂತ ಇಟ್ಕೊಳ್ತೀನಿ. ಓಕೆ, card.jsx ಒಳಗಡೆ ಏನು ಮಾಡ್ಕೊಳ್ಳೋಣ ಅಂತಂದರೆ ಸೇಮ್ ಅಗೇನ್ ಫಂಕ್ಷನ್ ಕ್ರಿಯೇಟ್ ಮಾಡ್ಕೋಬೇಕು. CARDS ಕಾರ್ಡ್. ಓಕೆ, ಸೊ ಅದಾದಮೇಲೆ ಇದನ್ನ ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ. ಡಿಫಾಲ್ಟ್ ಏನಂತ ಮಾಡ್ತಾಯಿದ್ದೀನಿ, CID ನಾಟ್ ಕಾರ್ಡ್. ಓಕೆ, ಸೊ ಇವಾಗೇನಾಯಿತು, ಫಂಕ್ಷನ್ ಕಾರ್ಡ್ ಅನ್ನುವಂಥ ಒಂದು ಕಾರ್ಡ್ ಕೂಡ ಲೈಕ್ ಹೋಗ್ತಾ ಇದೆ. ಸೊ ಇವಾಗ ನಾನು ಇಲ್ಲಿ ರಿಟರ್ನ್ ಮಾಡಿಸ್ಬೇಕು ಸಮಥಿಂಗ್. ಓಕೆ, ಸೊ ರಿಟರ್ನ್ ಒಳಗಡೆ ಏನು ಹೇಳ್ತೀನಿ ಅಂತಂದರೆ ಅಲ್ಸೆ ನಥಿಂಗ್ ಆ್ಯಸ್ ಆಫ್ ನೌ. ಓಕೆ, ಇಲ್ಲಿ ಏನಿದಾವೆ, 3 ಕಂಪೋನೆಂಟ್ ಇದ್ದಾವೆ ನಮ್ಮ ಹತ್ರ. ಇವಾಗ ನಾನು ಏನು ಮಾಡ್ತೀನಿ ಅಂದರೆ app.jsxನ ಪೇರೆಂಟ್ ಮಾಡ್ತೀನಿ, ಯೂಸರ್ನ ಏನು ಮಾಡ್ತೀನಿ ಅಂದರೆ ಚೈಲ್ಡ್ ಮಾಡ್ತೀನಿ, ಕಾರ್ಡ್ನ ಏನಿದೆ ಅಲ್ಲ ಇದು ಗ್ರ್ಯಾಂಡ್ ಚೈಲ್ಡ್ ಆಗುತ್ತೆ. ಓಕೆ, ಸೊ ಇಂಪ್ಲಿಮೆಂಟ್ ಮಾಡಿಬಿಟ್ಟು ನೋಡೋಣ ಯಾವ ರೀತಿ ವರ್ಕ್ ಆಗುತ್ತೆ ಏನು ಎತ್ತ ಅಂತ. ನಾನು ಇಲ್ಲಿ ಯೂಸರ್ ಲೈಕ್ ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ಕಾರ್ಡ್ನ ಇಂಪೋರ್ಟ್ ಮಾಡ್ಕೊಳ್ತೀನಿ, CRD ಕಾರ್ಡ್.
ಓಕೆ, ಕಾರ್ಡ್ ಯೂಸ್ ಮಾಡ್ತಾ ಇದ್ದೀನಿ. ಅದೇ ರೀತಿ ನಾನು ಇಲ್ಲೇನು ಮಾಡ್ತೀನಿ ಅಂತಂದರೆ ಇಲ್ಲೊಂದು H1 ಟ್ಯಾಗ್ ಹಾಕ್ಬಿಟ್ಟು ದಿಸ್ ಈಸ್ ಯೂಸರ್ ಕಾಂಪೊನೆಂಟ್ ಅಂತ ಕೊಡ್ತೀನಿ. ದಿಸ್ ಈಸ್ ಯೂಸರ್ ಕಾಂಪೊನೆಂಟ್, ನೋ ಪ್ರಾಬ್ಲಮ್. ಇಲ್ಲಿ ಕಾರ್ಡ್ ಬರ್ತಾ ಇದೆ. ಆಮೇಲೆ ನಾನು ಏನು ಮಾಡ್ತೀನಿ ಅಂದರೆ ಇಲ್ಲಿ ಕಾರ್ಡ್ ಕಾಂಪೊನೆಂಟ್ ಕೊಡ್ತೀನಿ. ಕಾರ್ಡಿಗೋಸ್ಕರ ಒಂದು H1. ಓಕೆ, ಸೊ ಅದಾದಮೇಲೆ ಹೇಳ್ತೀನಿ ದಿಸ್ ಈಸ್ CARD ಕಾರ್ಡ್. ಓಕೆ, ಸೊ 3 ಕಾಂಪೊನೆಂಟ್ಸ್ಗಳು ಏನಾಗಿದ್ದಾವೆ ಇಲ್ಲಿ ಬಂದಿದ್ದಾವೆ. ಓಕೆ, ಸೊ ಇವಾಗ ಯೂಸರ್ ಏನು ಮಾಡ್ತಾನೆ ಅಂದರೆ ಯೂಸರ್ ಆ್ಯಪ್ಲಿಂದ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ನ ತೊಗೊಳ್ತಾನೆ. ಏನದು ಇನ್ಫಾರ್ಮೇಷನ್ ಅಂತ ಅನ್ನೋದಾದರೆ ಲೈಕ್ ಇಲ್ಲೇನು ಮಾಡ್ತೀನಿ, ಒಂದು ಲೈಕ್ ಫಂಕ್ಷನ್ಸ್ ಕ್ರಿಯೇಟ್ ಅದು ಆಬ್ಜೆಕ್ಟ್ಸ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ, ಯೂಸರ್ ಆಬ್ಜೆಕ್ಟ್ ಅಂತ. ಓಕೆ, ಸೊ ಕಾನ್ಸ್ಟ್ ಯೂಸರ್ ಈಕ್ವಲ್ಸ್ ಟು ಆಬ್ಜೆಕ್ಟ್ ಇದೆ ಇಲ್ಲಿ ಬಂದುಬಿಟ್ಟು ಆಬ್ಜೆಕ್ಟ್ನಲ್ಲಿ ನಾನು ಏನು ಹೇಳ್ತೀನಿ, ನೇಮ್ ಒಳಗಡೆ ಏನು ಮಾಡ್ತೀನಿ ಅಂತಂದರೆ ಲೈಕ್ ಚಾನಲ್ ನೇಮ್ ಹಾಕೋಣ, CRIPT ಸ್ಕ್ರಿಪ್ಟ್ KIDDI ಸ್ಕ್ರಿಪ್ಟ್ ಕಿಡಿ. ಓಕೆ, ಸೊ ಅದಾದಮೇಲೆ ಕಂಪ್ಲೀಟೆಡ್ ಕೋರ್ಸಸ್ ಯಾವ್ಯಾವ ಕಂಪ್ಲೀಟ್ ಆಗಿದ್ದಾವೆ ಅನ್ನೋದಕ್ಕೋಸ್ಕರ ಒಂದು ಲೈಕ್ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ, COURSE ಕೋರ್ಸ್. ಇಲ್ಲೇನು ಹೇಳ್ತೀನಿ ಅಂತಂದರೆ ಓಕೆ, ಸೊ ಇದನ್ನ ಒಂದು ಅರೇ ಮಾಡ್ಕೊಳ್ಳೋಣ, ನೋ ಪ್ರಾಬ್ಲಮ್. ಓಕೆ, ಸೊ ಇಲ್ಲೇನು ಹೇಳ್ತೀನಿ ಜಾವಾ ಪೈಥಾನ್ ಹ್ಯಾಕಿಂಗ್ ಜಾವಾಸ್ಕ್ರಿಪ್ಟ್. ಸೊ ಈ ರೀತಿ ಕೋರ್ಸಸ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಅದಾದಮೇಲೆ ಇವ್ರದ್ದು ಏನಪ್ಪ ಇದೆ ಲೈಕ್ ಇಮೇಲ್ ID, ಇವ್ರದ್ದು ಇಮೇಲ್ ID ನೋಡ್ಕೊಳ್ಳೋಣ ಏನಿದೆ. ಇಮೇಲ್ ಈಕ್ವಲ್ಸ್ ಟು ಏನಂತ ಕೊಡ್ತೀನಿ, abc@gmail.com. ಓಕೆ, ಸೊ ಇಲ್ಲಿ ಎರರ್ ಬರ್ತಾ ಇದೆ ಬಿಕಾಸ್ ನಾನು ಇಲ್ಲೇನು ಮಾಡಿಲ್ಲ ಅಂತಂದರೆ ಕಾಮ ಕೊಟ್ಟಿಲ್ಲ. ಸೊ ಓಕೆ, ಅದಾದಮೇಲೆ ನೆಕ್ಸ್ಟ್ ಏನು ಕೊಡ್ಬೋದು ನಾವು ಇಲ್ಲಿ ಇನ್ಫಾರ್ಮೇಷನ್ ಇದ್ರ ಬಗ್ಗೆ. ಯೂಸರ್ ನೇಮ್ ಏನಿದೆ, ಯೂಸರ್ ನೇಮ್ ಈಸ್ ಅಗೇನ್ ಇಟ್ ಈಸ್ ಸ್ಕ್ರಿಪ್ಟ್ ಕಿಡಿ. ಓಕೆ, ಸೊ ಇಷ್ಟೆಲ್ಲ ಇನ್ಫಾರ್ಮೇಷನ್ನ ಏನು ಮಾಡಬೇಕು ಅಂತಂದರೆ ಯೂಸರ್ಗೆ ಪಾಸ್ ಮಾಡಬೇಕು. ಓಕೆ, ಸೊ ಯೂಸರ್ಗೆ ಪಾಸ್ ಮಾಡೋದಕ್ಕೆ ನಾವು ಏನು ಮಾಡ್ಬೋದು ಅಂದರೆ ಪ್ರಾಪ್ಸ್ನ ಯೂಸ್ ಮಾಡ್ಕೋಬೋದು. ನಾನು ಲಾಸ್ಟ್ ವೀಡಿಯೋದಲ್ಲಿ ನಿಮ್ಗೆ ಏನು ಮಾಡಿದ್ದೆ ಅಂದರೆ ಜಸ್ಟ್ ಸ್ಟ್ರಿಂಗ್ಸ್ಗಳನ್ನ ಯೂಸರ್ಗೆ ಪ್ರಾಪ್ಸ್ ಮುಖಾಂತರ ಟ್ರಾನ್ಸ್ಫರ್ ಮಾಡಿಬಿಟ್ಟು ತೋರಿಸಿದ್ದೆ. ಸೊ ಇವಾಗ ಏನು ಮಾಡೋಣ ಅಂತಂದರೆ ನಾವು ಒಂದು ಎಂಟೈರ್ ಆಬ್ಜೆಕ್ಟ್ನ ಏನು ಮಾಡ್ಬೋದು ಅಂತಂದರೆ ಯೂಸರ್ಗೆ ಸೆಂಡ್ ಮಾಡ್ಬೋದು. ಓಕೆ, ಯೂಸರ್ಗೆ ಸೆಂಡ್ ಮಾಡಿ ಆದಮೇಲೆ ನಾವೇನು ಮಾಡ್ಬೋದು, ಆ ಡೇಟಾನ ಇಟ್ಕೊಂಡ್ಬಿಟ್ಟು ಮತ್ತು ನಾ ಫರ್ದರ್ ನನ್ನ ಚೈಲ್ಡಿಗೆ ಕಳಿಸ್ಬೋದು. ಓಕೆ, ಸೊ ಇವಾಗ ಇಲ್ಲಿ app.jsx ಯೂಸರ್ಗೆ ಏನು ಬರುತ್ತೆ ಡೇಟಾ, ಆ ಡೇಟಾನ ಮತ್ತೆ ನಾ ಫರ್ದರ್ ಅದ್ರ ಚೈಲ್ಡ್ಗೆ ಟ್ರಾನ್ಸ್ಫರ್ ಮಾಡ್ಬೋದು ಡೇಟಾನ. ಅದನ್ನ ಯಾವ ರೀತಿ ಮಾಡ್ತಾರೆ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಇವಾಗ ಯೂಸರಿಂದ ನಾನು ಏನು ಮಾಡ್ತಾ ಇದ್ದೀನಿ ಅಂತಲೇ ಲೈಕ್ ಇಲ್ಲೇ ಇದ್ರೊಳಗಡೆ ಯೂಸರ್ ಇನ್ಫೋ ಅಂತ ಕೊಟ್ಬಿಟ್ಟು ನಾನು ಏನು ಮಾಡ್ತೀನಿ, ಫ್ಲವರ್ ಬೇಸಸ್ ಒಳಗಡೆ ಯೂಸರ್ನ ಕಳಿಸ್ತಾನೆ. ಓಕೆ, ಸೊ ಇಲ್ಲಿ ಯೂಸರ್ನೇ ಡೇಟಾ ಕಳಿಸ್ತಾ ಇದ್ದೀನಿ ಅಂತಂದರೆ ಇಲ್ಲಿ ರಿಸೀವ್ ಕೂಡ ಮಾಡ್ಕೋಬೇಕು. ರಿಸೀವ್ ಮಾಡ್ಕೊಳ್ಳೋದಕ್ಕೆ ನಾವೇನು ಹೇಳ್ತೀವಿ ಅಂತಂದರೆ PROPS ಪ್ರಾಪ್ಸ್ ಅಂತ ಒಂದು ಆರ್ಗ್ಯುಮೆಂಟ್ ಕೊಡ್ತೀನಿ. ಓಕೆ, ಸೊ ಇಲ್ಲಿ ಏನಾಯಿತು, ನಾವು ರಿಸೀವ್ ಮಾಡ್ಕೊಳ್ತಾ ಇದ್ದೀವಿ. ಇವಾಗ ರಿಸೀವ್ ಮಾಡ್ಕೊಂಡು ಆದಮೇಲೆ ಅದನ್ನ ಯೂಸ್ ಕೂಡ ಮಾಡ್ಕೋಬೇಕು. ಓಕೆ, ಸೊ ಇಲ್ಲಿ ಏನು ಹೇಳ್ತೀನಿ ಅಂತ ನಾನು H2 ಟ್ಯಾಗ್ ಒಳಗಡೆ ಇಲ್ಲಿ ಶೋ ಮಾಡೋಣ ಯೂಸರ್ ನೇಮ್ ಏನಿದೆ. ಓಕೆ, ಸೊ ಅದಕ್ಕೋಸ್ಕರ ಏನು ಮಾಡ್ತೀನಿ ನಾನು props.name ಅಂತ ಕೊಡ್ತೀನಿ, user.name. ಓ ಸಾರಿ, ನಾನು ಇಲ್ಲಿ ಪ್ರಾಪ್ಸ್ ಯೂಸರ್ ಇನ್ಫೋ ಅಂತ ಕಳಿಸಿದ್ದೀನಿ. ಓಕೆ, ಐಮ್ ಸಾರಿ. ಓಕೆ, ಸೊ ಯೂಸರ್ನಲ್ಲಿ ಬರಬೇಕು, ಇಲ್ಲಿ ಈ ರೀತಿ ಕೊಡಬೇಕು. ಓಕೆ, ಸೊ ಕೊಟ್ಟಾಗ ನೋಡ್ಬೋದು ಏನು ಬರ್ತಾ ಇದೆ, ನನ್ನ ನೇಮ್ ಬರ್ತಾ ಇದೆ, ಯೂಸರ್ ನೇಮ್. ಓಕೆ, ಸೊ ಇದು ನಾನು ಬಂದುಬಿಟ್ಟು ಯೂಸರ್ ನೇಮ್. ಓಕೆ, ಅದಾದಮೇಲೆ ನಾನು ಏನಿದ್ದಾವೆ ಅಂತಂದರೆ ಕೋರ್ಸಸ್, ನಾನು ಯಾವ್ಯಾವ ಕೋರ್ಸಸ್ ಕಂಪ್ಲೀಟ್ ಮಾಡಿದ್ದೀನಿ ಏನು ಎತ್ತ ಅಂತ. ಓಕೆ, ಸೊ ಈ ಕೋರ್ಸಸ್ದು ಏನು ಇನ್ಫಾರ್ಮೇಷನ್ ಇದೆ ಅಲ್ಲ, ಆಮೇಲೆ ಯೂಸರ್ ನೇಮ್ದೇನಿದೆ, ಈ ಯೂಸರ್ ನೇಮು ಆಮೇಲೆ ಕೋರ್ಸಸ್ ಇನ್ಫಾರ್ಮೇಷನ್ನ ಫರ್ದರ್ ಏನು ಮಾಡ್ತೀನಿ ಅಂತಂದರೆ ಕಾರ್ಡ್ಸಿಗೆ ಕಳಿಸ್ತೀನಿ. ಕಾರ್ಡ್ಸ್ ಏನು ಮಾಡ್ತಾ ಅಂದರೆ ಈ ಇನ್ಫಾರ್ಮೇಷನ್ನ ಇಟ್ಕೊಂಡ್ಬಿಟ್ಟು ನನಗೊಂದು ಲೈಕ್ ಕಾರ್ಡ್ ರೆಡಿ ಮಾಡಿಕೊಡುತ್ತೆ. ಓಕೆ, ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, ಇಲ್ಲಿ ಬಂದುಬಿಟ್ಟು ಪ್ರಾಪ್ಸ್ ಅಂತ ಹೇಳ್ತೀನಿ, PROPS ಪ್ರಾಪ್ಸ್. ಓಕೆ, ಪ್ರಾಪ್ಸ್ನಲ್ಲಿ ನಾನು ಏನು ಕಳಿಸ್ತಾ ಇದ್ದೀನಿ ಅಂತಂದರೆ ಕೋರ್ಸ್ ಈಕ್ವಲ್ಸ್ ಟು PROPS ಪ್ರಾಪ್ಸ್ ಡಾಟ್ ಯೂಸರ್ ಇನ್ಫೋ ಡಾಟ್ COURSE ಕೋರ್ಸ್. ಓಕೆ, ಸೊ ಇದನ್ನ ಕೋರ್ಸಸ್ ಒಳಗಡೆ ಕಳಿಸ್ತಾ ಇದ್ದೀನಿ. ಅದಾದಮೇಲೆ ನಂಗೆ ಏನು ಬೇಕು, ಯೂಸರ್ ನೇಮ್ ಬೇಕು. ಓಕೆ, ಸೊ ಯೂಸರ್ ನೇಮ್ ಈಕ್ವಲ್ಸ್ ಟು props dot user info dot username. ಓಕೆ,
ಸೊ ಇಷ್ಟು ಕೊಟ್ಬಿಟ್ಟು ನಾನು ಏನು ಮಾಡ್ತೀನಿ ಅಂತಂದರೆ ಇಲ್ಲಿ ಬರ್ತೀನಿ, ಇಲ್ಲಿ ಬಂದು ಹೇಳ್ತೀನಿ ಇವಾಗ ನನಗೊಂದು ಕಾರ್ಡ್ ರೆಡಿ ಮಾಡು. ಫಸ್ಟ್ ಟೈಮ್ ಬರಬೇಕು ಅಂತಂದರೆ ನಂದು ಲೈಕ್ ಓಕೆ, ಸೊ ಐ ವಿಲ್ ಕ್ರಿಯೇಟ್ ಅ ಕಾರ್ಡ್. ಡ್ಯೂ ಡಾಟ್ CARD ಕಾರ್ಡ್ ಬಾಕ್ಸ್. ಓಕೆ, ಸೊ ಇದು ನಮ್ಮದು ಮೇನ್ ಕಾರ್ಡ್ ಕಂಟೈನರ್ ಆಗಿರುತ್ತೆ. ಅದಾದಮೇಲೆ ಫಸ್ಟ್ ಡ್ಯೂ ಏನು ಬರುತ್ತೆ ಅಂತಂದರೆ ಯೂಸರ್ ನೇಮ್ ಬರಬೇಕು ಇದ್ರೊಳಗಡೆ. ಕಾರ್ಡ್ ಯೂಸರ್ ನೇಮ್ ಅಂತ ಕೊಡ್ತೀನಿ ಇದಕ್ಕೆ. ಓಕೆ, ಸೊ ಇದರೊಳಗಡೆ ನಾವು ಯೂಸರ್ ನೇಮ್ನ ಶೋ ಮಾಡಬೇಕು. ಸೊ ಅದಕ್ಕೋಸ್ಕರ ನಾನು ಯೂಸ್ ಮಾಡ್ತೀನಿ H3 ಒಳಗಡೆ ಹೇಳ್ತೀನಿ ಏನಂತ, PROPS ಪ್ರಾಪ್ಸ್ ಡಾಟ್ ಯೂಸರ್ ನೇಮ್. ಓಕೆ, ಸೊ ನೋಡ್ಬೋದು ಇಲ್ಲೇನು ಬರ್ತಾ ಇದೆ, ಯೂಸರ್ ನೇಮ್ ಅಂತ ಬರ್ತಾ ಇದೆ. ಅದಾದಮೇಲೆ ಇಲ್ಲಿ ಕೆಳಗಡೆ ಬರ್ತೀನಿ, ಇನ್ನೊಂದು ಡ್ಯೂನ ಕ್ರಿಯೇಟ್ ಮಾಡ್ಕೊಳ್ತೀನಿ. ಸೊ ಡ್ಯೂ ಬಂದುಬಿಟ್ಟು CARD ಕಾರ್ಡ್ಸ್ COURS ಕೋರ್ಸಸ್. ಓಕೆ, ಸೊ ಇಲ್ಲಿ ಬಂದುಬಿಟ್ಟು ನಾನು ಏನು ಮಾಡ್ತೀನಿ ಅಂದರೆ ಆ ಕೋರ್ಸಸ್ಗಳನ್ನ ಲಿಸ್ಟ್ ಮಾಡ್ತಾ ಹೋಗ್ತೀನಿ. ಸೊ ಲಿಸ್ಟ್ ಮಾಡೋದಕ್ಕೆ ನಾನು ಇಲ್ಲಿ ಏನು ಯೂಸ್ ಮಾಡ್ಬೋದು ಅಂತಂದರೆ ಮ್ಯಾಪ್ ಫಂಕ್ಷನ್ನ ಯೂಸ್ ಮಾಡ್ಕೋಬೇಕು. ಏನಕ್ಕೆ ಅಂದರೆ ನಮಗೇನು ಕೋರ್ಸಸ್ ಇನ್ಫಾರ್ಮೇಷನ್ ಬರ್ತಾ ಇದೆ ಅದು ಅರೇ ಒಳಗಡೆ ಬರ್ತಾ ಇದೆ. ಸೊ 1 by 1 ಇಟ್ರೇಟ್ ಮಾಡಿಬಿಟ್ಟು ಶೋ ಮಾಡಬೇಕು. ಸೊ ಅದಕ್ಕೋಸ್ಕರ ಏನು ಮಾಡ್ತೀನಿ ಅಂದರೆ ಒಂದು ಇವೆಲ್ ಹಾಕ್ಕೊಳ್ತೀನಿ. ಇವೆಲ್ ಹಾಕೊಂಬಿಟ್ಟು ಹೇಳ್ತೀನಿ ಇಲ್ಲಿ. ಓಕೆ, ಸೊ ಇವೆಲ್ ಒಳಗಡೆ ಪ್ರಾಪ್ಸ್ ಡಾಟ್ COURS ಕೋರ್ಸ್ ಡಾಟ್ MEP ಮ್ಯಾಪ್. ಓಕೆ, ಸೊ ಮ್ಯಾಪ್ ಫಂಕ್ಷನ್ ಏನು ಮಾಡುತ್ತೆ ಅಂದರೆ 2 ಆರ್ಗ್ಯುಮೆಂಟ್ಸ್ನ ನಮಗೆ ಪ್ರೊವೈಡ್ ಮಾಡುತ್ತೆ, ದಟ್ಸ್ ಎಲಿಮೆಂಟ್ ಆ್ಯಂಡ್ ಇಂಡೆಕ್ಸ್. ಓಕೆ, ಅದಾದಮೇಲೆ ಏನು ಮಾಡ್ತೀನಿ ಫಂಕ್ಷನ್. ಓಕೆ, ಕಾಲ್ ಬ್ಯಾಕ್ ಫಂಕ್ಷನ್. ಅದಾದಮೇಲೆ ಕಾಲ್ ಬ್ಯಾಕ್ ಫಂಕ್ಷನ್ ಒಳಗಡೆ ನಾನು ಐ ಕ್ಯಾನ್ ಸ್ಟಾರ್ಟ್. ಓಕೆ, ಸೊ ನಾನು ಏನು ಮಾಡ್ತೀನಿ ಅಂದರೆ ಕ್ರಿಯೇಟ್ ಮಾಡ್ಕೊಳ್ತೀನಿ. ಅದಾದಮೇಲೆ ಇಲ್ಲಿ ಕೀ ಒಳಗಡೆ ದೀಸ್ ಥಿಂಗ್ಸ್ ಆಲ್ರೆಡಿ ಸೇಡ್. ಓಕೆ, ಸೊ ಯಾವ ರೀತಿ ಇಟ್ರೇಟ್ ಮಾಡಬೇಕು ಅಂತ ಕೀ ಒಳಗಡೆ ಏನು ಮಾಡ್ತೀನಿ ಅಂದರೆ ಇಂಡೆಕ್ಸ್ ಹಾಕ್ತೀನಿ. ಅದಾದಮೇಲೆ ಇಲ್ಲಿ ಏನು ಮಾಡ್ತೀನಿ ಅಂದರೆ ಎಲಿಮೆಂಟ್ ಕೊಡ್ತೀನಿ. ಓಕೆ, ಸೊ ಎಲಿಮೆಂಟ್ ಸಿಂಪಲ್. ಇಲ್ಲಿ ನೋಡ್ಬೋದು ಜಾವಾ, ಪೈಥಾನ್, ಹ್ಯಾಕಿಂಗ್, ಜಾವಾಸ್ಕ್ರಿಪ್ಟ್ ಸಮಥಿಂಗ್ ಈ ರೀತಿ ಬರ್ತಾ ಇದೆ. ಸೊ ಇವಾಗ ಕಾರ್ಡ್ನ ನಾನು ಏನಾದ್ರೂ ಡೆಕೋರೇಟ್ ಮಾಡಬೇಕಾಗಿತ್ತು ಅಂತಂದರೆ ವಾಟ್ ಐ ವಿಲ್ ಗೋ ಹಿಯರ್ ಆ್ಯಂಡ್ ಕ್ರಿಯೇಟ್ ಒನ್ ಮೋರ್ ಫೈಲ್ CARD RD.CSS ಕಾರ್ಡ್.CSS ಒಳಗಡೆ ನಾನು ಏನು ಮಾಡ್ತೀನಿ ಇವಾಗ ಅಂತಂದರೆ ಐ ವಿಲ್ ಟಾರ್ಗೆಟ್ 1 by 1 ಆ್ಯಂಡ್ ಸ್ಟಾರ್ಟ್ ಡೆಕೋರೇಟಿಂಗ್ ಇಟ್. ಇಲ್ಲೇನು ಮಾಡೋಣ, ಫಸ್ಟ್ ಬಂದುಬಿಟ್ಟು ಕಾರ್ಡ್ ಬಾಕ್ಸಿಗೆ ಟಾರ್ಗೆಟ್ ಮಾಡ್ಕೊಳ್ಳೋಣ. ಓಕೆ, ಕಾರ್ಡ್ ಬಾಕ್ಸಿಗೆ ಹೇಳ್ತೀನಿ ನಾನು ಬಾರ್ಡರ್ 2 pixel ಸಾಲಿಡ್ ಬ್ಲ್ಯಾಕ್. ಓಕೆ, ಸೊ ಇಲ್ಲಿ ಕಾರ್ಡ್ಸಿಗೆ ಟಾರ್ಗೆಟ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ. ದ್ಯಾಟ್ ಮೀನ್ಸ್ ನಾನು ಇಂಪೋರ್ಟ್ ಕೂಡ ಮಾಡ್ಕೋಬೇಕಲ್ಲ. ಇಂಪೋರ್ಟ್ CARD ಕಾರ್ಡ್.CSS ಬಾರ್ಡರ್ ಬಾಕ್ಸ್ ಬಂತು. ಓಕೆ, ಸೊ ಅದಾದಮೇಲೆ ಏನು ಮಾಡ್ತೀನಿ ಅಂದರೆ ಇದ್ರ ವಿಡ್ತ್ನ ಸೆಟ್ ಮಾಡ್ತೀನಿ. ವಿಡ್ತ್ ಬಂದುಬಿಟ್ಟು ಲೈಕ್ 200 pixels. ಓಕೆ, ಸೊ ಅದಾದಮೇಲೆ ಪ್ಯಾಡಿಂಗ್ ಕೊಟ್ಕೊಳ್ಳೋಣ ಸ್ವಲ್ಪ. ಪ್ಯಾಡಿಂಗ್ ಬಂದುಬಿಟ್ಟು 10 pixels. ಓಕೆ, ಸೊ ಅದಾದಮೇಲೆ ಇದ್ರದ್ದು ಬ್ಯಾಕ್ಗ್ರೌಂಡನ್ನು ಚೇಂಜ್ ಮಾಡ್ಬೋದು. ಬ್ಯಾಕ್ಗ್ರೌಂಡ್ ಕಲರ್ ಅಕ್ವಾ. ಸೊ ಬ್ಯಾಕ್ಗ್ರೌಂಡ್ ಕಲರ್ ಚೇಂಜ್ ಆಯಿತು. ಸೊ ದೆನ್ ಅಗೇನ್ ಬಾರ್ಡರ್ ರೇಡಿಯಸ್ 20 pixel ಸಮಥಿಂಗ್. ಓಕೆ, ಸೊ ಈ ರೀತಿ ಕಾಣಿಸ್ತಾ ಇದೆ. ನೌ ದಿಸ್ ಈಸ್ ಒನ್ ಕಾರ್ಡ್. ಓಕೆ, ಸೊ ದಿಸ್ ಈಸ್ ಅ ಕಾರ್ಡ್ ಕಂಪೋನೆಂಟ್ ಅಂತ ಏನು ಕೊಟ್ಟಿದ್ದೀನಿ ಅಲ್ಲಿ ಮೀನಿಂಗ್ಫುಲ್ ಆಗಿ ಮಾಡೋದಕ್ಕೆ ನಾನು ಏನು ಮಾಡ್ತೀನಿ ಕೋರ್ಸ್ ಕಂಪ್ಲೀಟೆಡ್ ಅಂತ ಹಾಕ್ಬೋದು. ಓಕೆ, ಐ ವಿಲ್ ಜಸ್ಟ್ ಸೇ COURS ಕೋರ್ಸ್ ಕಂಪ್ಲೀಟೆಡ್. ಓಕೆ, ಕೋರ್ಸ್ ಕಂಪ್ಲೀಟೆಡ್. ಇಲ್ಲಿ ದಿಸ್ ಈಸ್ ಯೂಸರ್ ಕಾಂಪೊನೆಂಟ್ ಅನ್ನೋ ಬದಲಾಗಿ ನಾನು ಏನಂತ ಹಾಕ್ಬೋದು ಅಂತಂದರೆ ಯೂಸರ್ ಇನ್ಫಾರ್ಮೇಷನ್ ಅಂತ ಹಾಕ್ಬೋದು. ಓಕೆ, ಸೊ ಲೈಕ್ ಯೂಸರ್ ಇನ್ಫಾರ್ಮೇಷನ್ ಆಮೇಲೆ ವೆಲ್ಕಮ್ ಟು ಹೋಮ್ ಅಂತ ಇದೆ. ಓಕೆ, ಸೊ ಇದನ್ನ ನಾನು ಸ್ವಲ್ಪ ಡೆಕೋರೇಟ್ ಮಾಡಿಬಿಟ್ಟು ಸೆಟ್ ಎಲ್ಲ ಮಾಡ್ಕೋಬೋದು. ದಿಸ್ ಈಸ್ ಹೌ ವಿ ಯೂಸ್ ಪ್ರಾಪ್ಸ್. ಇವಾಗ ಏನು ಮಾಡಿದೆ ಅಲ್ಲ, ನಾನು ಪೇರೆಂಟಿಂದ ಚೈಲ್ಡಿಗೆ ಡೇಟಾನ ಕಳಿಸ್ದೆ, ಆಮೇಲೆ ಚೈಲ್ಡಿಂದ ಅದರ್ ಚೈಲ್ಡಿಗೆ ಡೇಟಾನ ಕಳಿಸ್ದೆ. ದಿಸ್ ಈಸ್ ಕಾಲ್ಡ್ ಪ್ರಾಪ್ಸ್ ಡ್ರಿಲ್ಲಿಂಗ್. ಓಕೆ, ಸೊ ನಾವು 1 by 1 ಎಂಟರ್ ಆಗ್ತಾ ಹೋಗ್ತಾ ಇದ್ವಿ. ಬಟ್ ಈ ಕೇಸ್ ಒಳಗಡೆ ಏನಾಗುತ್ತೆ ಅಂತಂದರೆ ಇನ್ನೂ ಒಂದು ಲೈಕ್ ಡಿಸ್ಅಡ್ವಾಂಟೇಜ್ ಇದೆ. ಇವಾಗ ನಾನು ಏನಾದ್ರೂ ಯೂಸರ್ ಕಾಂಪೊನೆಂಟಿಂದ ಡೈರೆಕ್ಟ್ಲಿ ನಾನು ಕಾರ್ಡ್ಸ್ ಕಾಂಪೊನೆಂಟಿಗೆ ಆ್ಯಪ್ ಕಾಂಪೊನೆಂಟಿಂದ ನಾನು ಡೈರೆಕ್ಟ್ಲಿ ಏನಾದ್ರೂ ಕಾರ್ಡ್ಸ್ ಕಾಂಪೊನೆಂಟಿಗೆ ಡೇಟಾ ಕಳಿಸ್ಬೇಕಾಗಿತ್ತು ಅಂತಂದರೆ ಐ ಕಾಂಟ್ ಡೂ ಯೂಸಿಂಗ್ ಪ್ರಾಪ್ಸ್ನ ಯೂಸ್ ಮಾಡಿಬಿಟ್ಟು ನಂಗೆ ಮಾಡೋಕ್ಕೆ ಆಗಲ್ಲ. ಅದನ್ನ ನಾನು ಯೂಸರ್ ಕಾಂಪೊನೆಂಟ್ ಮುಖಾಂತರನೇ ಅದನ್ನ ನಾನು ಕಳಿಸ್ಬೇಕಾಗತ್ತೆ. ಬಿಕಾಸ್ ಕಾರ್ಡ್ ಈಸ್ ಅ ಚೈಲ್ಡ್ ಆಫ್ ಯೂಸರ್ ಕಾಂಪೊನೆಂಟ್, ನಾಟ್ app.jsx ಕಾಂಪೊನೆಂಟ್. ಓಕೆ, ಸೊ ಇದು ಇಂಡೈರೆಕ್ಟ್ಲಿ ಕನೆಕ್ಟ್ ಇದೆ. ದ್ಯಾಟ್ಸ್ ವೈ ಐ ಕಾಂಟ್ ಸೆಂಡ್ ಡಾಟಾ ಡೈರೆಕ್ಟ್ಲಿ. ಇದು ಒಂದು ಮೇಜರ್ ಪ್ರಾಬ್ಲಮ್ ಆಗುತ್ತೆ ನಮ್ಮದು ಯಾವಾಗ ಡೈರೆಕ್ಟ್ ಡೇಟಾ ನಾವು ಏನಾದರೂ ಟ್ರಾನ್ಸ್ಫರ್ ಮಾಡಬೇಕು ಅಂದ್ಕೊಂಡ್ರೆ. ಅದನ್ನು ಯಾವ ರೀತಿ ಕೌಂಟರ್ ಮಾಡ್ಕೊಳ್ತೀವಿ ಅದಕ್ಕೆ
ಬೇರೆ ಹುಕ್ಸ್ಗಳಿದ್ದಾವೆ. ಓಕೆ, ಸೊ ಆ ಹುಕ್ಸ್ಗಳ ಟಾಪಿಕ್ ಬಂದಾಗ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಅದನ್ನ ಯಾವ ರೀತಿ ಮಾಡ್ತೀವಿ ಏನು ಎತ್ತ ಅಂತ. ಓಕೆ, ದಿಸ್ ಇಸ್ ಕಾಲ್ಡ್ ಪ್ರಾಪ್ಸ್ ಡ್ರಿಲ್ಲಿಂಗ್. ಓಕೆ, ಸೊ ಇವಾಗ ಪ್ರಾಪ್ಸ್ ಡ್ರಿಲ್ಲಿಂಗ್ ಆಯಿತು. ಇನ್ನೊಂದು ವಿಷಯ ನೋಡ್ಬೋದು ಇಲ್ಲಿ, ಲೈಕ್ ಪ್ರಾಪ್ಸ್ ಅಂತಲೇ ತೊಗೊಂಡಿದ್ದೀನಿ ಇಲ್ಲಿ ಮತ್ತೆ ನಾನು. ಇವಾಗ ಪ್ರಾಪ್ಸ್ ಬೇಕಾಗಿಲ್ಲ ಗುರು, ನನಗೆ ಬರುವಂತಹ ಟೈಮ್ನಲ್ಲಿ ಅದು ಏನಾಗಬೇಕು ಅಂತಂದರೆ ನನಗೆ ಅದ್ರದ್ದು ಇನ್ಫಾರ್ಮೇಷನ್ ಸಿಕ್ಬಿಡಬೇಕು. ಸೊ ಅಂತಹ ಟೈಮ್ನಲ್ಲಿ ನಾವೇನು ಮಾಡ್ಬೋದು ಅಂದರೆ ಡಿಸ್ಟ್ರಕ್ಚರ್ ಮಾಡ್ಕೋಬೋದು. ಡಿಸ್ಟ್ರಕ್ಚರ್ ಯಾವ ರೀತಿ ಮಾಡ್ಕೊಳ್ತೀವಿ, ಜಸ್ಟ್ ಇಲ್ಲಿ ಬಂದ್ಬಿಟ್ಟು ಏನು ಹೇಳ್ತೇನೆ ಅಂತಂದರೆ ಇಲ್ಲೇನು ಯೂಸ್ ಮಾಡಿದ್ದೀನಿ, ಕೋರ್ಸ್ ಅಂತ ಯೂಸ್ ಮಾಡಿದ್ದೀನಿ, ಯೂಸರ್ ನೇಮ್ ಅಂತ ಯೂಸ್ ಮಾಡಿದ್ದೀನಿ. ಯೂಸರ್ ನೇಮ್ COURS ಕೋರ್ಸ್. ಓಕೆ, ಸೊ ಇವಾಗ ನಾನು ಪ್ರಾಪ್ಸ್ ತೆಗೆದ್ಬಿಟ್ಟು ಇಲ್ಲಿ ಕೂಡ ಪ್ರಾಪ್ಸ್ ತೆಗೆದ್ರೆ ಓಕೆ, ಸೊ ಆಲ್ರೈಟ್, ಸಾರಿ, ಅದು ಲಿಸ್ಟ್ ಕೊಟ್ಬಿಟ್ಟಿದೆ ನಾನು. ಡಿಸ್ಟ್ರಕ್ಚರ್ ಮಾಡ್ಕೊಳ್ಳೋದಕ್ಕೆ, ಪ್ರಾಪ್ಸ್ ಡಿಸ್ಟ್ರಕ್ಚರ್ ಮಾಡ್ಕೊಳ್ಳೋದಕ್ಕೆ ನಾವು ಏನು ಯೂಸ್ ಮಾಡ್ಕೊಳ್ತೀವಿ ಅಂದರೆ ಫ್ಲವರ್ ಬ್ರೇಸಸ್ನ ಯೂಸ್ ಮಾಡ್ಕೊಳ್ತೀವಿ. ಓಕೆ, ಸೊ ಈ ರೀತಿ ಫ್ಲವರ್ ಬ್ರೇಸಸ್ನ ಯೂಸ್ ಮಾಡ್ಕೊಂಬಿಟ್ಟು ನಾನು ಏನು ಮಾಡ್ಬೋದು, ಪ್ರಾಪ್ಸ್ನ ಡಿಸ್ಟ್ರಕ್ಚರ್ ಮಾಡ್ಕೋಬೋದು. ಡೈರೆಕ್ಟ್ಲಿ ನಾನು ಏನು ಮಾಡ್ಬೋದು, ಇಲ್ಲಿ ಏನು ಯೂಸರ್ ನೇಮ್ಸ್ ಯೂಸ್ ಮಾಡ್ಕೊಂಡಿರ್ತೀವೋ, ಲೈಕ್ ವೇರಿಯೇಬಲ್ಸ್ ಯೂಸ್ ಮಾಡ್ಕೊಂಡಿದ್ದೀವೋ ಅದೇ ವೇರಿಯೇಬಲ್ಸ್ಗಳನ್ನ ನಾವು ಯೂಸ್ ಮಾಡ್ಕೊಂಬಿಟ್ಟು ಇಲ್ಲಿ ಡಿಸ್ಟ್ರಕ್ಚರ್ ಮಾಡ್ಬೋದು. ಓಕೆ, ಯೂಸರ್ ನೇಮ್ ಕೋರ್ಸ್ ಅಂತ. ಓಕೆ, ಸೊ ಈ ರೀತಿಯೂ ಕೂಡ ನಾವು ಮಾಡ್ಬೋದು. ಅದಾದಮೇಲೆ ನಾನು ಬರೀ ಡೇಟಾನಷ್ಟೇ ಕಳಿಸ್ಬೋದು, ಮತ್ತೇನು ಕಳ್ಸೋಕ್ಕಾಗಲ್ಲ. ಈವನ್ ಐ ಕ್ಯಾನ್ ಸೆಂಡ್ ದ ಕಾಂಪೊನೆಂಟ್ಸ್ ಇಟ್ ಸೆಲ್ಫ್. ಚೈಲ್ಡ್ನೂ ಕೂಡ ನಾವೇನು ಮಾಡ್ಬೋದು ಅಂತಂದರೆ ಇಲ್ಲಿ ಕಾಂಪೊನೆಂಟ್ಸ್ಗಳನ್ನೂ ಕೂಡ ಏನು ಮಾಡ್ಬೋದು ಅಂದರೆ ಪ್ರಾಪ್ಸ್ ಒಳಗಡೆ ಪಾಸ್ ಮಾಡ್ಬೋದು. ದ್ಯಾಟ್ಸ್ ಆಲ್ಸೋ ಪಾಸಿಬಲ್ ಥಿಂಗ್. ಅದರಲ್ಲೂ ಕೂಡ ಏನು ವರಿ ಆಗುವಂತಹ ವಿಷಯ ಇಲ್ಲ. ಓಕೆ, ಸೊ ಅದನ್ನ ಯಾವ ರೀತಿ ಮಾಡ್ತೀವಿ ಅಂತಂದರೆ ಚಿಲ್ಡ್ರನ್ಸ್ಗಳನ್ನ ಪಾಸ್ ಮಾಡೋದಕ್ಕೆ. ಸೊ ನಾವೇನು ಮಾಡೋಣ ಅಂತಂದರೆ ಇವಾಗ ಲೈಕ್ ಇನ್ನೊಂದು ಹೊಸ ಪ್ರಾಜೆಕ್ಟ್ ಟೈಪ್ ರೆಡಿ ಮಾಡ್ಕೊಳ್ಳೋಣ, ದೆನ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ಐ ಆಮ್ ಡೂಯಿಂಗ್ ಹಿಯರ್. ಓಕೆ, ಸೊ ನಮ್ಮದು app.jsx ಹೊಸದಿದೆ. ಸೊ ಇಲ್ಲಿ ಇನ್ನೊಂದು ಏನು ಮಾಡ್ತೇನೆ ಅಂದರೆ ಚೈಲ್ಡ್ JSX ಅಂತ ಕ್ರಿಯೇಟ್ ಮಾಡ್ಕೊಳ್ತೀನಿ. ಓಕೆ, child.jsx ಅಂತ ಕ್ರಿಯೇಟ್ ಮಾಡ್ಕೊಳ್ತೀನಿ. ಓಕೆ, ಸೊ child.jsx ಇಲ್ಲಿ ಕ್ರಿಯೇಟ್ ಆಗಿದೆ. ಇದು ಏನು ಮಾಡ್ತೆ ಅಂದರೆ ಒಂದು ಫಂಕ್ಷನ್ ಇದೆ, ಇದರೊಳಗಡೆ ಫಂಕ್ಷನ್ ಬಂದ್ಬಿಟ್ಟು ಏನಿದೆ child ಅಂತ ಇದೆ. ಓಕೆ, ಆಲ್ರೆಡಿ ಐಲ್ ಸೆಂಡ್ ಇಟ್. ಓಕೆ, ಸೊ ಇವಾಗ ಇದನ್ನ ಎಕ್ಸ್ಪೋರ್ಟ್ ಮಾಡ್ಕೋಬೇಕು ಡಿಫಾಲ್ಟ್ ಆಗಿ. ಓಕೆ, ಸೊ ಏನಂತ child. ಓಕೆ, ಸೊ ಇವಾಗ ಇದನ್ನು ಆರೋ ಫಂಕ್ಷನ್ ಏನೋ ಕೊಡ್ತಾ ಇದ್ದೀನಿ ಇಲ್ಲಿ. ಇಟ್ಸ್ ನಾಟ್ ಆರೋ ಫಂಕ್ಷನ್. ರಿಟರ್ನ್ ಮಾಡ್ಕೊಳ್ಳೋಣ ಏನನ್ನ, ನಥಿಂಗ್ ಹಿಯರ್ ಇವಾಗ ಕರೆಂಟ್ಲಿ. ಓಕೆ, ಸೊ ಅದಾದಮೇಲೆ ಇಲ್ಲಿ ಏನು ಹೇಳ್ತೀನಿ ಅಂತಂದರೆ ಇದು ಏನು ತೊಗೊಳುತ್ತೆ ಅಂದರೆ ಚಿಲ್ಡ್ರನ್ನ ತೊಗೊಳುತ್ತೆ. ಓಕೆ, CHILDERN ಚಿಲ್ಡ್ರನ್. ಓಕೆ, ಅದನ್ನೇ ಇದು ಏನು ಮಾಡುತ್ತೆ ಅಂದರೆ ಶೋ ಮಾಡಿಸುತ್ತೆ. ವಾಟ್ ಐ ಮೀನ್ ಬೈ ದ್ಯಾಟ್ ಐ ವಿಲ್ ಎಕ್ಸ್ಪ್ಲೈನ್. ಓಕೆ, ಚಿಲ್ಡ್ರನ್ನ ತೊಗೊಳುತ್ತೆ, ಚಿಲ್ಡ್ರನ್ನೇ ಇದು ಶೋ ಮಾಡಿಸುತ್ತೆ. ಸೊ ಈ ಟೈಮಲ್ಲಿ ನಾನು ಏನು ಮಾಡ್ತೀನಿ ಅಂತಂದರೆ app.jsx ಒಳಗಡೆ ಬರ್ತಾರೆ. app.jsx ಒಳಗಡೆ ಬಂದುಬಿಟ್ಟು ಇನ್ನೊಂದು ಫೈಲ್ನ ನಾನು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಅಥವಾ app.jsxನಲ್ಲೇ ನಾನು ಏನು ಮಾಡ್ತೀನಿ ಅಂದರೆ ಇನ್ನೊಂದು ಕಾಂಪೊನೆಂಟ್ನ ಕ್ರಿಯೇಟ್ ಮಾಡ್ಕೊಳ್ತೀನಿ. ಓಕೆ, ಸೊ ಫಂಕ್ಷನ್ example. Okay, so return. ನಾನು ಇಲ್ಲಿ ಏನು ಮಾಡ್ತೀನಿ, ಒಂದು H1 ಕೊಡ್ತೀನಿ. I am example of app.jsx. ಓಕೆ, ಸೊ ಈ ರೀತಿ ಇಲ್ಲಿ ಕೊಟ್ಟಿದ್ದೀನಿ. ಇದೇನು ಶೋ ಆಗ್ತಾ ಇಲ್ಲ. ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಚೈಲ್ಡ್ ಕಾಂಪೊನೆಂಟ್ ಏನಿದೆಯಲ್ಲ ಅದನ್ನ ಯೂಸ್ ಮಾಡ್ಕೋದಕ್ಕೆ ಟ್ರೈ ಮಾಡ್ತೀನಿ. ಸೊ ದ್ಯಾಟ್ ಐ ವಿಲ್ ಯೂಸ್ ರಿಟರ್ನ್. ಓಕೆ, ಸೊ ಇಲ್ಲೇನು ಮಾಡ್ತೀನಿ ಅಂತಂದರೆ ಒಂದು ಕಾಂಪೊನೆಂಟ್ನ ಪಾಸ್ ಮಾಡ್ಕೊಳ್ತೀವಿ. ಇವಾಗ ಚೈಲ್ಡ್ ಕಾಂಪೊನೆಂಟ್ನ ಯೂಸ್ ಮಾಡ್ಕೋಬೇಕು. ಸೊ CHILD ಚೈಲ್ಡ್ ಅಂತ ಕೊಟ್ಬಿಟ್ಟು ಎಂಟರ್ ಕೊಟ್ಟರೆ ಈ ರೀತಿ ಬರುತ್ತೆ ನಮಗೆ. ಓಕೆ, ಇವಾಗ ನಾನು ಇದ್ರ ಸೆಂಟರ್ ಒಳಗಡೆ ಏನಾದರೂ ಪಾಸ್ ಮಾಡಿದೆ ಅಂತ ಇಟ್ಕೊಳ್ಳಿ, ದ್ಯಾಟ್ ವಿಲ್ ಬಿ ಕನ್ಸಿಡರ್ ಆ್ಯಸ್ ಅ ಚಿಲ್ಡ್ರನ್ ಫಾರ್ ದಿಸ್ ಒನ್. ಪ್ರಾಪ್ಸ್ ಆಗಿ ಕನ್ವರ್ಟ್ ಆಗುತ್ತೆ ಅದು. ಓಕೆ, ಸೊ ಇವಾಗ ನಾನು ಇಲ್ಲೇನು ಮಾಡ್ತೀನಿ ಅಂದರೆ ಎಕ್ಸಾಂಪಲ್ನ ಪಾಸ್ ಮಾಡ್ತೀನಿ. ಸೇವ್ ಇಟ್. ಓಕೆ, ಈ ಚೈಲ್ಡ್ ಕಾಂಪೊನೆಂಟ್ನ ನಾನು ಕರ್ಕೋಬೇಕಲ್ಲ ಇವಾಗ ಪ್ರೆಸೆಂಟ್ಲಿ. ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ, ಇಂಪೋರ್ಟ್ CHILD ಚೈಲ್ಡ್ ಫ್ರಮ್ ಚೈಲ್ಡ್. ಓಕೆ, ಸೊ ಸೇವ್ ಮಾಡ್ಕೊಳ್ಳೋಣ. ಇದು ಶೋ ಆಗ್ತದೆ ಇಲ್ವಾ? ಐಲ್ ಜಸ್ಟ್ ಚೆಕ್ ಇಟ್ ಒನ್ಸ್. ಶೋ ಆಗ್ತಾಯಿದೆ, ಚಿಲ್ಡ್ರನ್ ಇಲ್ಲಿ ಶೋ ಆಗ್ತಾ ಇಲ್ಲ. ದಟ್ ಇಸ್ ದ ಪ್ರಾಬ್ಲಮ್.
Okay, I think I need to export it to use it. Okay, so export. We'll just come here and check whether if it's working or not. Okay, so ಅದಕ್ಕೋಸ್ಕರ ಏನು ಮಾಡ್ಕೊಳ್ಳೋಣ ಅಂತಂದರೆ ಒಂದ್ಸತಿ console.log ಮಾಡ್ಕೊಳ್ಳೋಣ. console.log console.log what I did wrong here. Undefined ಅಂತ ಬರ್ತಾ ಇದೆ. ಓಕೆ ಐ ಮೇಡ್ ಅ ಮಿಸ್ಟೇಕ್. ಸೊ ಏನಪ್ಪ ಅಂತಂದರೆ ಸ್ಮಾಲ್ ಮಿಸ್ಟೇಕ್ ಆಗಿತ್ತು ಇಲ್ಲಿ, ಸ್ಪೆಲ್ಲಿಂಗ್ ಮಿಸ್ಟೇಕ್. ಓಕೆ, ಸೊ ಚಿಲ್ಡ್ರನ್ ಅಂತ ಏನಿದೆಯಲ್ಲ, ದಿಸ್ ಇಸ್ ಅ ಕೀವರ್ಡ್, ಸೊ ವಿ ಹ್ಯಾವ್ ಟು ಯೂಸ್ ಲೈಕ್ ದ್ಯಾಟ್ ಓನ್ಲಿ. ಓಕೆ, ಸೊ ಇವಾಗ ನೋಡ್ಬೋದು ಇಲ್ಲೇನು ಬರ್ತಾ ಇದೆ, ಐ ಆಮ್ ಎಕ್ಸಾಂಪಲ್ ಆಫ್ app.jsx. ಓಕೆ, ಸೊ ಈ ರೀತಿ ನಾವು ಏನು ಮಾಡ್ಬೋದು ಅಂತಂದರೆ ಲೈಕ್ ಚಿಲ್ಡ್ರನ್ನು ಕೂಡ ಅಂದರೆ ಒಂದು ಕಾಂಪೊನೆಂಟ್ನು ಕೂಡ ನಾವು ಪ್ರಾಪ್ಸ್ ಆಗಿ ಸೆಂಡ್ ಮಾಡ್ಬೋದು. ಡಿಸ್ಟ್ರಕ್ಚರ್ ಯಾವ ರೀತಿ ಮಾಡೋದು ಏನು ಅಂತ ಹೇಳ್ಕೊಟ್ಟೆ. ದಿಸ್ ಇಸ್ ಅಬೌಟ್ ಪ್ರಾಪ್ಸ್, ಬೇಸಿಕ್ ಐಡಿಯಾ. ಪ್ರಾಪ್ಸ್ ಡ್ರಿಲ್ಲಿಂಗ್ ಅಂತ ಅಂದರೆ ಏನು ಅಂತ ನಿಮ್ಗೆ ಗೊತ್ತಾಯಿತು. ಸೊ ನಾವು ವಿ ವಿಲ್ ಮೂವ್ ಇನ್ ಟು ಯೂಸ್ ಸ್ಟೇಟ್ ಆ್ಯಂಡ್ ಯೂಸ್ ರೆಫರೆನ್ಸ್. ಓಕೆ, ತುಂಬಾ ಯೂಸ್ ಆಗುವಂಥ ಒಂದು ಹುಕ್ ಯಾವುದಾದ್ರೂ ಇದೆ ಅಂತಂದರೆ ದ್ಯಾಟ್ ಈಸ್ ಯೂಸ್ ಸ್ಟೇಟ್. ಆ್ಯಂಡ್ ಇನ್ನೊಂದು ಹುಕ್ ಬರುತ್ತೆ, ದ್ಯಾಟ್ ಈಸ್ ಯೂಸ್ ಎಫೆಕ್ಟ್ ಅಂತ. ಸೊ ಸೈಡ್ ಎಫೆಕ್ಟ್ನ ಮ್ಯಾನೇಜ್ ಮಾಡೋಕ್ಕೋಸ್ಕರ ಯೂಸ್ ಮಾಡ್ಕೊಳ್ತೀವಿ. ಇವು 2 ಹುಕ್ಸ್ ಏನಿದಾವೆಲ್ಲ ತುಂಬಾ ಜಾಸ್ತಿ ಯೂಸ್ ಆಗ್ತವೆ ಬೇಸಿಕಲಿ. ಓಕೆ, ಸೊ ಅವನ್ನ ನೋಡ್ಕೊಳ್ಳೋಣ. ಯೂಸ್ ಎಫೆಕ್ಟ್ ಬಗ್ಗೆ ನಾನು ಹೇಳ್ತೀನಿ, ಬಟ್ ಈ ವಿಡಿಯೋದಲ್ಲಿ ನಾನು ನೋಡ್ಕೊಳ್ತಾ ಇರೋದೇನು ಯೂಸ್ ಸ್ಟೇಟ್ ಆಮೇಲೆ ಯೂಸ್ ರೆಫರೆನ್ಸ್. ಇವು ಎರಡರದ್ದು ಲೈಕ್ ಯಾವ ರೀತಿ ಯೂಸ್ ಮಾಡ್ಕೊಳ್ತೀವಿ, ಡಿಫ್ರೆನ್ಸ್ ಏನಿದಾವೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಓಕೆ, ಸೊ ಆಲ್ ರೈಟ್, ಲೆಟ್ಸ್ ಗೋ ಟು ಥಿಯರಿ ಪಾರ್ಟ್. ಸೊ ನಾವು ಲೆಟ್ಸ್ ಗೋ ಟು ಯೂಸ್ ಸ್ಟೇಟ್ ಫಸ್ಟ್. ಓಕೆ, ಸೊ ಇವಾಗ ಏನು ಮಾಡಬೇಕಾಗಿದೆ, ಯೂಸ್ ಸ್ಟೇಟ್ ಏನಕ್ಕೆ ಯೂಸ್ ಮಾಡ್ಕೋಬೇಕು ಅನ್ನೋದಕ್ಕೆ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಬೇಕು ಅಂತಂದರೆ ಏನಾಗುತ್ತೆ ಅಂದರೆ ಲೈಕ್ ನಮ್ಮದು ರಿಯಾಕ್ಟ್ ಏನಿದೆ ಕಂಪೋನೆಂಟ್ ಬೇಸ್ಡ್ ಇದೆ. ಓಕೆ, ಸೊ ಕಾಂಪೋನೆಂಟ್ ಬೇಸ್ಡ್ ಇದೆ. ಅದಾದಮೇಲೆ ನೀವು ಟ್ರೆಡಿಷ್ನಲ್ ವೇವ್ ಒಳಗಡೆ ನೋಡಿದ್ರೆ ದ್ಯಾಟ್ಸ್ ನಾಟ್ ಅ ಕಾಂಪೋನೆಂಟ್ ಬೇಸ್ಡ್. ಓಕೆ, ಸೊ ಅಲ್ಲಿ ಏನಾಗುತ್ತೆ ಅಂತಂದರೆ ನಮ್ಮದು ಏನಾದರೂ ಡೇಟಾ ಚೇಂಜ್ ಮಾಡಿದ್ವಿ ಅಂತಂದರೆ ವಿ ಹ್ಯಾವ್ ಟು ಗೋ ಟು ಡಾಮ್. ಅದಾದಮೇಲೆ ನಾವೇನು ಮಾಡಬೇಕು ಅಂದರೆ ಡಾಮ್ನ ಅಪ್ಡೇಟ್ ಮಾಡಬೇಕು. ಮತ್ತು ಆಫೀಸ್ ಏನಾದ್ರೂ ಲೈಕ್ ಜಾವಾ ಸ್ಕ್ರಿಪ್ಟ್ನಲ್ಲಿ ವೇರಿಯಬಲ್ ವ್ಯಾಲ್ಯೂಸ್ಗಳು ಏನಾದರೂ ಚೇಂಜ್ ಆಗಿದ್ರೆ ವಿ ಹ್ಯಾವ್ ಟು ಅಪ್ಡೇಟ್ ಡಾಮ್. ಓಕೆ, ಡಾಕ್ಯುಮೆಂಟ್ ಆಬ್ಜೆಕ್ಟ್ ಮಾಡೆಲ್ನ ನಾವೇನು ಮಾಡಬೇಕಾಗಿತ್ತು, ಮತ್ತೊಂದು ಸತಿ ಅಪ್ಡೇಟ್ ಮಾಡಬೇಕಾಗಿತ್ತು. ದ್ಯಾಟ್ ಈಸ್ ದ ಮೇನ್ ಹೆಕ್ಟಿಕ್ ಥಿಂಗ್, ರೈಟ್. ಸೊ ರಿಯಾಕ್ಟ್ ಏನಂತ ಬಂತು, ಲೈಕ್ ನಾವು ಅದನ್ನು ಲೈಕ್ ಸ್ಟಾಪ್ ಮಾಡ್ತೀವಿ ಅಂತ ಬಂತು, ರೈಟ್. ಸೊ ಪದೇ ನಾವು ಹೋಗ್ಬಿಟ್ಟು ಡಾಮ್ನ ಅಪ್ಡೇಟ್ ಮಾಡುವಂತಹ ಅವಶ್ಯಕತೆ ಇಲ್ಲ. ಯಾವ ಪೀಸ್ ಆಫ್ ಕೋಡ್ ಅಪ್ಡೇಟ್ ಆಗಬೇಕಾಗಿದೆ ಅದು ತನ್ನಿಂದಾನೇ ಆಗಿಬಿಡಬೇಕು. ಆ ರೀತಿಯಾದಂಥ ಒಂದು ಮೆಕ್ಯಾನಿಸಮ್ನ ನಾವು ತೊಗೊಂಡು ಬಂದಿದ್ದೀವಿ ಅಂತ ರಿಯಾಕ್ಟ್ನವ್ರು ಬಂದಿದ್ದು, ರೈಟ್. ಸೊ ಇವಾಗ ಅದನ್ನು ವರ್ಕ್ ಮಾಡಿಸೋದು ಯಾರು ಅಂತಂದರೆ ನಮ್ಮದು ಈ ಯೂಸ್ ಸ್ಟೇಟ್. ನಮ್ಮದು ವೇರಿಯೇಬಲ್ಸ್ಗಳದ್ದು ಸ್ಟೇಟ್ ಮೇಂಟೈನ್ ಮಾಡೋದಕ್ಕೋಸ್ಕರ ಏನು ಮಾಡ್ತೀವಿ ಅಂತಂದರೆ ನಾವು ಯೂಸ್ ಸ್ಟೇಟ್ಗಳನ್ನ ಯೂಸ್ ಮಾಡ್ಕೊಳ್ತೀವಿ. ಯಾವಾಗ ನಮ್ಮದು ವೇರಿಯೇಬಲ್ ವ್ಯಾಲ್ಯೂ ಚೇಂಜ್ ಆಗುತ್ತೋ ಆಟೋಮೆಟಿಕಲಿ ಏನು ಮಾಡುತ್ತೆ ಅಂದರೆ ಅದು ಆ ಕಾಂಪೊನೆಂಟ್ನ ರೀಲೋಡ್ ಮಾಡುತ್ತೆ. ಹೋಪ್ ಯು ಅಂಡರ್ಸ್ಟ್ಯಾಂಡ್. ಓಕೆ, ಸೊ ಯಾವಾಗ ಈ ವೇರಿಯೇಬಲ್ ನೇಮ್ ಯೂಸ್ ಸ್ಟೇಟ್ನ ಕ್ರಿಯೇಟ್ ಮಾಡ್ಕೊಂಬಿಟ್ಟು ಕ್ರಿಯೇಟ್ ಮಾಡಿರ್ತೀವಿ ವೇರಿಯೇಬಲ್, ಆ ವೇರಿಯೇಬಲ್ ನೇಮ್ ಯಾವಾಗ ಚೇಂಜ್ ಆಗುತ್ತೋ ಅಂತಹ ಟೈಮ್ನಲ್ಲಿ ಆಟೋಮೆಟಿಕಲಿ ನಮ್ಮ ಕಾಂಪೊನೆಂಟ್ ಏನಾಗುತ್ತೆ, ರೀಲೋಡ್ ಆಗುತ್ತೆ. ಓಕೆ, ದ್ಯಾಟ್ ಈಸ್ ದ ಬ್ಯೂಟಿ ಆಫ್ ಯೂಸ್ ಸ್ಟೇಟ್. ತುಂಬ ಜಾಸ್ತಿ ಯೂಸ್ ಮಾಡ್ಕೊಳ್ತೀವಿ ಯೂಸ್ ಸ್ಟೇಟ್ನ ನಾವು. ಆಮೇಲೆ ಇದನ್ನು ಲೈಕ್ ಕಂಟ್ರೋಲ್ ಮಾಡಿ ಇಟ್ಕೋಬೇಕು. ನೀವು ಹೆಂಗೆ ಬೇಕಾದ್ರೆ ಹಾಗೆ ಲೈಕ್ ಒಂದೇ ಪೇಜ್ನಲ್ಲಿ ಒಂದು 10-20 ಕಾಂಪೊನೆಂಟ್ಸ್ಗಳನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ, ಅದರೊಳಗಡೆ ನೀವು ಈ ರೀತಿ ಮಾಡ್ತಾಯಿದ್ದೀರಾ, ದ್ಯಾಟ್ಸ್ ನಾಟ್ ದ ವೇ. ಓಕೆ, ಸೊ ನೀವು ಕರೆಕ್ಟಾಗಿ ಥಿಂಕ್ ಮಾಡಿಬಿಟ್ಟು ಯಾವ ರೀತಿ ಕಾಂಪೊನೆಂಟ್ಸ್ಗಳನ್ನ ಡಿವೈಡ್ ಮಾಡಿಬಿಟ್ಟು ಅದನ್ನ ಸಪ್ರೇಟ್ ಕಾಂಪೊನೆಂಟ್ಸ್ಗಳಾಗಿ ಕನ್ವರ್ಟ್ ಮಾಡಬೇಕು, ಯಾವುದಾದ್ರೂ ಒಂದು ಸ್ಮಾಲ್ ಟಾಸ್ಕ್ನ ಅಂತ ಥಿಂಕ್ ಮಾಡಿ ಅದ್ರ ಒಳಗಡೆ ನೀವು ಏನು ಮಾಡಬೇಕು ಅಂದರೆ ಯೂಸ್ ಸ್ಟೇಟ್ನ ಯೂಸ್ ಮಾಡಬೇಕು. ಹೊರತಾಗಿ ಒಂದು ಮೇನ್ ಪೇಜ್ ಒಳಗಡೆ ಒಂದು ಮೇನ್ ಎಲಿಮೆಂಟ್ ಮೇನ್ ಡೇಟಾ ಸ್ಟೋರ್ ಮಾಡಿಟ್ಟಿದ್ದೀರಾ, ಸೊ ಒಂದು 10-20 ಕಾಂಪೊನೆಂಟ್ಸ್ ಅದ್ರೊಳಗಡೆ ಇದ್ದಾವೆ. ಅಂತಹ ಟೈಮ್ನಲ್ಲಿ ನೀವು ಮೇನ್ ಡೇಟಾನ ಚೇಂಜ್ ಮಾಡಿಬಿಟ್ರೆ ಆ 10-20 ಕಾಂಪೊನೆಂಟ್ಸ್ಗಳು ರೀಲೋಡ್ ಆಗೋದಕ್ಕೆ ಸ್ಟಾರ್ಟ್ ಆಗ್ತವೆ. ದ್ಯಾಟ್ ಈಸ್ ಅ ಹೆಕ್ಟಿಕ್ ಥಿಂಗ್. ಆ ರೀತಿ ಮಾಡಬಾರ್ದು. ಓಕೆ, ಸೊ ಯಾವುದು ಲೈಕ್ ಕಾಂಪೊನೆಂಟ್ ಯಾವ ಲೈಕ್ ಪೇಜಿಗೆ ಇಂಪಾರ್ಟೆಂಟ್ ಇರುತ್ತೋ ಅಂತಲ್ಲಿ ಮಾತ್ರ ರೀಲೋಡ್ ಮಾಡಿಸೋದಕ್ಕೆ ಟ್ರೈ ಮಾಡಿ. ಓಕೆ, ಸೊ ಯೂಸ್ ಸ್ಟೇಟ್ನ ನಾವು ಯೂಸ್ ಮಾಡ್ಕೋಬೇಕು ಅಂದರೆ ಇದನ್ನ ರಿಯಾಕ್ಟಿಂದ ಫಸ್ಟ್ ಆಫ್ ಆಲ್ ಇಂಪೋರ್ಟ್ ಮಾಡ್ಕೋಬೇಕಾಗುತ್ತೆ. ಯೂಸ್ ಸ್ಟೇಟ್. ಓಕೆ, ಸೊ ಇದನ್ನ ನೀವು ಇಂಪೋರ್ಟ್ ಮಾಡ್ಕೋಬೇಕು ಅಂತಂದರೆ ಇಂಪೋರ್ಟ್. ಓಕೆ, ಸೊ ಯೂಸ್ ಸ್ಟೇಟ್ ಅದಾದಮೇಲೆ ಫ್ರಾಮ್ ಡಾಟ್ ರಿಯಾಕ್ಟ್. ಓಕೆ, ಸೊ ಈ ರೀತಿ ನಾವೇನು ಮಾಡ್ಬೋದು ಅಂತಂದರೆ ಇದನ್ನ ಇಂಪೋರ್ಟ್ ಮಾಡ್ಕೋಬೋದು. ಇದು ಯೂಸೇಜ್ ಯಾವ ರೀತಿ ಮಾಡ್ತೀವಿ, ಬೇಸಿಕಲಿ ಇದು ನಮ್ಗೆ ಏನು ಮಾಡುತ್ತೆ ಅಂದರೆ 2 ಡೇಟಾನ ರಿಟರ್ನ್ ಮಾಡುತ್ತೆ. ಒಂದು ಅರ್ರೇ ರಿಟರ್ನ್ ಮಾಡುತ್ತೆ. ಆ ಅರ್ರೇ ಒಳಗಡೆ 2 ಎಲಿಮೆಂಟ್ಸ್ಗಳಿರ್ತವೆ. ಆ 2 ಎಲಿಮೆಂಟ್ಸ್ಗಳು ಯಾವಪ್ಪ ಅಂತಂದರೆ ಫಸ್ಟ್ ಒಂದು ಬಂದುಬಿಟ್ಟು ನಮ್ಮದು ಏನು ವ್ಯಾಲ್ಯೂ. ಓಕೆ, ಸೊ ಇದು ಬಂದುಬಿಟ್ಟು ವ್ಯಾಲ್ಯೂ. ಓಕೆ, ಇನ್ನೂ ಒಂದು ಏನಿದೆ ಅಂತಂದರೆ ಈ ವ್ಯಾಲ್ಯೂನ ಅಪ್ಡೇಟ್ ಮಾಡೋಕ್ಕೆ ಒಂದು ಫಂಕ್ಷನ್. ಓಕೆ, ಸೊ ವ್ಯಾಲ್ಯೂ ಅಪ್ಡೇಟ್ ಫಂಕ್ಷನ್.
ಓಕೆ. ಸೊ ಯಾವಾಗ ಈ ಫಂಕ್ಷನ್ ಕಾಲ್ ಆಗುತ್ತೋ ಅವಾಗ ಏನಾಗುತ್ತೆ ಅಂದರೆ ನಮ್ಮದು ಕಾಂಪೊನೆಂಟ್ ರೀಲೋಡ್ ಆಗುತ್ತೆ. ಓಕೆ. ಸೊ ಯಾವಾಗ ಈ ಫಂಕ್ಷನ್ ಕಾಲ್ ಆಗುತ್ತೋ ಆ ಟೈಮಲ್ಲಿ ನಮ್ಮದು ಏನಿದೆ ನಮ್ಮ ಕಾಂಪೊನೆಂಟ್ ಕಂಪ್ಲೀಟ್ಲಿ ರೀಲೋಡ್ ಆಗ್ತಾ ಹೋಗುತ್ತೆ. ದ್ಯಾಟ್ಸ್ ಹೌ ಇಟ್ ವರ್ಕ್ಸ್, ರೈಟ್? ಸೊ ತುಂಬಾ ಸಿಂಪಲ್ ಇದೆ, ಜಾಸ್ತಿ ಕಾಂಪ್ಲಿಕೇಟ್ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಓಕೆ. ಸೊ ಅದಾದಮೇಲೆ ಈ ವ್ಯಾಲ್ಯೂ ಅನ್ನೋದಿದೆಯಲ್ಲ, ಈ ವ್ಯಾಲ್ಯೂ ಯಾವ ರೀತಿಯಾದಂತಹ ವ್ಯಾಲ್ಯೂ ಇರುತ್ತೆ? ಇಟ್ ಮೇ ಬಿ ಸ್ಟ್ರಿಂಗ್. ನೀವು ಯಾವ ರೀತಿ ಕ್ರಿಯೇಟ್ ಮಾಡ್ಕೊಳ್ತೀರೋ ಆ ರೀತಿ. ಇಟ್ ಮೇ ಬಿ ಸ್ಟ್ರಿಂಗ್, ನಂಬರ್ಸ್, ಓಕೆ, ಅರೇ, ಆಬ್ಜೆಕ್ಟ್, ಯು ನೇಮ್ ಇಟ್. ಓಕೆ. ಸೊ ಯಾವ ರೀತಿಯಾದಂತಹ ಡೇಟಾನ ನೀವು ಸ್ಟೋರ್ ಮಾಡೋದಕ್ಕೆ ಟ್ರೈ ಮಾಡ್ತಿರೋ ಆ ರೀತಿಯಾದಂತಹ ಡೇಟಾನೇ ಇದು ಸ್ಟೋರ್ ಮಾಡ್ಕೊಳ್ಳುತ್ತೆ, ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ ಇಲ್ಲ. ಓಕೆ. ದಿಸ್ ಇಸ್ ಹೌ ಯು ಸ್ಟೇಟ್ ಕ್ಯಾನ್ ಬಿ ಯೂಸ್ಡ್. ಓಕೆ. ಸೊ ಇದನ್ನ ಆ್ಯಕ್ಚುಲ್ ಇಂಪ್ಯಾಕ್ಟ್ ನೋಡ್ಕೊಳ್ಳೋಣ ಇದರದ್ದು. ಫಸ್ಟ್ ಏನು ಮಾಡ್ಕೊಳ್ಳೋಣ ಅಂದರೆ ಒಂದು ಟ್ರೆಡಿಷ್ನಲ್ ವೇನಲ್ಲಿ ನಾವು ಏನು ಡೇಟಾನ ಚೇಂಜ್ ಮಾಡ್ತೀವೋ, ಡೇಟಾನ ಮ್ಯಾನಿಪ್ಯುಲೇಟ್ ಮಾಡ್ತಿದ್ವೋ ಅದನ್ನು ನೋಡ್ಕೊಳ್ಳೋಣ. ಅದಾದಮೇಲೆ ಯು ಸ್ಟೇಟ್ ಯೂಸ್ ಆದಮೇಲೆ ಲೈಫ್ ಎಷ್ಟು ಸಿಂಪಲ್ ಅನಿಸುತ್ತೆ ಅನ್ನೋದ್ರ ಬಗ್ಗೆನೂ ನೋಡ್ಕೊಳ್ಳೋಣ. ಓಕೆ. ಸೊ ವಿದೌಟ್ ವೇಸ್ಟಿಂಗ್ ಎನಿ ಟೈಮ್ ಸ್ಕ್ರೀನ್ ಒಳಗಡೆ ಹೋಗೋಣ. ಸೊ ಆಲ್ ರೈಟ್, ಇವಾಗ ಏನು ಮಾಡೋಣ, ಪ್ರಾಕ್ಟಿಕಲಿ ಮಾಡೋಣ. ಅದಕ್ಕಿಂತ ಮುಂಚೆ ಏನು ಮಾಡೋಣ ಅಂತಂದರೆ ಇನ್ನೊಂದು ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ. ಸೊ ದ್ಯಾಟ್ ವಿಲ್ ಗೆಟ್ ಆಲ್ ದ ಕೋಡ್. ಸಮ್ ಪಾರ್ಟ್ ಆಫ್ ದ ಕೋಡ್ ಮಿಸ್ ಆಗುತ್ತೆ. ನೀವೇನಾದರೂ ವೀಡಿಯೋ ನೋಡಿದ್ರೆ ಅದನ್ನ ನೀವೇನು ಮಾಡ್ಬೋದು ಅಂದರೆ ಫಿಲ್ ಔಟ್ ಮಾಡ್ಕೋಬೋದು, ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಇರಲ್ಲ. ಜಸ್ಟ್ ನಂಗೆ ಮಿಸ್ ಔಟ್ ಆಯಿತು ಅದು. ಓಕೆ. ಸೊ ಆಮೇಲೆ ಫ್ಲ್ಯಾಶ್ ಆಯಿತು. ಓಕೆ. ಸೊ ಐ ನೀಡ್ ಟು ಕಮೆಂಟ್ ದೋಸ್ ಥಿಂಗ್ಸ್. ಓಕೆ. ನಾನು ಏನಾದರೂ ರಿಮೂವ್ ಮಾಡಬೇಕಂದ್ರೆ ಫಸ್ಟ್ ಕಮೆಂಟ್ ಮಾಡಬೇಕು. ಓಕೆ. ಆಲ್ ರೈಟ್, ಇಲ್ಲೇನು ಮಾಡ್ಕೊಳ್ಳೋಣ ಅಂದರೆ CMD ಓಪನ್ ಮಾಡ್ಕೊಳ್ಳೋಣ. CMD ಓಪನ್ ಮಾಡ್ಕೊಂಬಿಟ್ಟು ಇನ್ನೊಂದು ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ. ಯಾವ ರೀತಿ ಕ್ರಿಯೇಟ್ ಮಾಡ್ಕೊಳ್ತೀವಿ ರಿಯಾಕ್ಟ್ ಪ್ರಾಜೆಕ್ಟ್ನ ಅಂದರೆ NPM CREAT ಕ್ರಿಯೇಟ್. ಅದಾದಮೇಲೆ ವೈಟ್ ಯೂಸ್ ಮಾಡ್ಕೊಂಬಿಟ್ಟು ಎಟ್ ಲೇಟೆಸ್ಟ್ ಅಂತ ಕೊಡಿ. ಸೊ ದ್ಯಾಟ್ ಲೇಟೆಸ್ಟ್ ಲೈಕ್ ಲೈಬ್ರರೀಸ್ ಮಾಡ್ಯೂಲ್ಸ್ಗೆ ಎಲ್ಲ ಇನ್ಸ್ಟಾಲ್ ಆಗಬೇಕು. ಅದಾದಮೇಲೆ ಇಲ್ಲಿ ಹೇಳ್ತೀನಿ ಹುಕ್ಸ್ PRT ಪಾರ್ಟ್ 1. ಓಕೆ. ಸೊ ಹುಕ್ಸ್ ಪಾರ್ಟ್ 1 ಅಂತ ಏನಕ್ಕೆ ಕರಿತಾ ಇದ್ದೀನಿ ಅಂತಂದರೆ ಇದು ಏನು ಲೈಕ್ ಯು ಸ್ಟೇಟ್ ಆಮೇಲೆ ಯೂಸ್ ರೆಫರೆನ್ಸ್ ಇದಾವಲ್ಲ, ಇವು ಹುಕ್ಸ್ಗಳದೇ ಪಾರ್ಟ್. ಓಕೆ. ಸೊ ಹುಕ್ಸ್ ಅಂತ ಅಂದರೆ ಏನು, ಇವು ಬೇಸಿಕ್ ಸಿಂಪಲ್ ವೇದಲ್ಲಿ ಹೇಳಬೇಕಂದ್ರೆ ರಿಯಾಕ್ಟ್ JS ಪ್ರೊವೈಡ್ ಮಾಡುವಂಥ ಒಂದು ಸ್ಪೆಷಲ್ ಫಂಕ್ಷನ್ಸ್ ಅಂತ ಹೇಳ್ಬೋದು ಟು ಮೇಕ್ ಅವರ್ ಕೋಡ್ ಕ್ಲೀನ್ ಆ್ಯಂಡ್ ಎಫಿಷಿಯೆಂಟ್. ಓಕೆ. ಸೊ ಇವಾಗ ಏನು ಮಾಡ್ಕೋಬೇಕಾಗಿದೆ, CD ಹುಕ್ಸ್ ಪಾರ್ಟ್ 1. ಸೊ ಇಲ್ಲಿ ಏನು ಮಾಡ್ಕೊಳ್ಳೋಣ ಅಂತಂದರೆ ಇವಾಗ NPM ಇನ್ಸ್ಟಾಲ್. ಓಕೆ. ಸೊ ಅದೇನು ಮಾಡುತ್ತೆ ಅಂದರೆ ಇನ್ಸ್ಟಾಲ್ ಮಾಡಿಸುತ್ತೆ ನಮ್ಮದು. ಆಲ್ ರೈಟ್, ಇವಾಗ ಏನಾಗಿದೆ ಅಂತಂದರೆ ನಮ್ಮದು ರಿಯಾಕ್ಟ್ ಪ್ರಾಜೆಕ್ಟ್ ರೆಡಿ ಇದೆ. ಜಸ್ಟ್ ವಿ ನೀಡ್ ಟು ಕೋಡ್ ಡಾಟ್ ಅಂತ ಕೊಟ್ಬಿಟ್ಟು ಆಮೇಲೆ ಆ್ಯಂಡ್ ಕೊಡ್ತಾ ಇದ್ದೀನಿ ಬಿಕಾಸ್ ನನಗೆ CMD ಬೇಕಾಗಿಲ್ಲ. ಐ ವಾಂಟ್ ಕ್ಲೋಸ್ ಇಟ್. ಓಕೆ. ಆ್ಯಂಡ್ ಎಕ್ಸಿಟ್ ಅಂತ ಕೊಡ್ತೀನಿ. ಇದು ಕೋಡ್ ಓಪನ್ ಮಾಡುತ್ತೆ, ಆಟೋಮೆಟಿಕ್ಲಿ ಏನಾಗುತ್ತೆ ಅಂದರೆ CMD ಕ್ಲೋಸ್ ಆಗುತ್ತೆ. I trust the author. CMD open. No, not interested. So it should be exited. I don't know ಏನಕ್ಕೆ ಎಕ್ಸಿಟ್ ಆಗ್ತಾ ಇಲ್ಲ ಅಂದರೆ, ಬಟ್ ಇಟ್ಸ್ ಪ್ರೊಸೆಸಿಂಗ್ ಆ್ಯಕ್ಚುಲಿ. ಸ್ಟಿಲ್ ಇಟ್ ಈಸ್ ಇನ್ ಪ್ರೊಸೆಸ್. ಎಕ್ಸಿಟ್ ಆಗುತ್ತೆ ತಾನೇ. ಆಲ್ ರೈಟ್, ಸೊ ಇವಾಗ ಫಸ್ಟ್ ಆಫ್ ಆಲ್ ಈ ಕೋಡ್ನ ರನ್ ಮಾಡಬೇಕು ಅಂತಂದರೆ ವಿ ವಿಲ್ ಗೋ ಹಿಯರ್, ವಿ ವಿಲ್ ಕಾಲ್ npm run dev. ಓಕೆ, ಸನ್ ಡೆವ್ ಆಯಿತು. ಆಮೇಲೆ ನಾವೇನು ಮಾಡಬೇಕು, CMD ಓಪನ್ ಮಾಡ್ಕೋಬೇಕು. ದ್ಯಾಟ್ಸ್ ಅ ಮಿಸ್ಟೇಕ್ ಐ ಮೇಡ್ ಹಿಯರ್. npm run dev. ಓಕೆ. ಸೊ ಇವಾಗ ಏನಾಗುತ್ತೆ ಅಂದರೆ ನಮ್ಮದು ಪ್ರಾಜೆಕ್ಟ್ ಸ್ಟಾರ್ಟ್ ಆಗುತ್ತೆ. ವಿ ಕ್ಯಾನ್ ಆಕ್ಸೆಸ್ ಇಟ್ ಫ್ರಮ್ ಹಿಯರ್. ದಿಸ್ ಇಸ್ ಅವರ್ ನ್ಯೂ ಪ್ರಾಜೆಕ್ಟ್. ಓಕೆ. ಸೊ ಇಲ್ಲಿ ಬಂದುಬಿಟ್ಟು ನಾವೇನು ಮಾಡೋಣ ಇವಾಗ ರಿಯಾಕ್ಟ್ JSನಲ್ಲಿ ಯು ಸ್ಟೇಟ್ ಏನಕ್ಕೆ ಯೂಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಓಕೆ. ಯು ಸ್ಟೇಟ್ ಯಾವ ರೀತಿ ವರ್ಕ್ ಆಗುತ್ತೆ ಅದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಸ್ಟಾರ್ಟಿಂಗ್ನಲ್ಲಿ ಇಲ್ಲಿ ಸಿಗುತ್ತೆ ನಮಗೆ. ಇದನ್ನೇ ನಾವು ವಾಪಸ್ ಕ್ರಿಯೇಟ್ ಮಾಡ್ಕೊಳ್ಳೋಣ. ಓಕೆ. ಸೊ ಐಲ್ ಜಸ್ಟ್ ಕ್ಲೋಸ್ ಎವ್ರಿಥಿಂಗ್ ಫ್ರಮ್ ಹಿಯರ್. ಓಕೆ. ಐ ಡೋಂಟ್ ನೀಡ್ ದೀಸ್ ಆಲ್ಸೋ. ಓಕೆ. ಅದಾದಮೇಲೆ ಇಲ್ಲಿ ಮೇಲ್ಗಡೆ ಇರೋದು ನನಗೇನು ಬೇಕಾಗಿಲ್ಲ. ಐಲ್ ಜಸ್ಟ್ ಸೇವ್ ಇಟ್. main.jsx index.css. ಐ ಡೋಂಟ್ ನೀಡ್ ಇಟ್. ಓಕೆ, ಸೇವ್ ಇಟ್. app.jsx ಒಳಗಡೆ ಬರೋಣ. app.jsx ಒಳಗಡೆ ಬಂದುಬಿಟ್ಟು ಹೇಳ್ತೀನಿ ಅಂತಂದರೆ ಇಲ್ಲಿ ರಿಟರ್ನ್ ಒಳಗಡೆ ಏನು ಮಾಡ್ತಾ ಇದೆ ಅಂದರೆ ಇವಾಗ ಪ್ರೆಸೆಂಟ್ಲಿ ಆ ಎರಡು ಥಿಂಗ್ನ ರಿಟರ್ನ್ ಮಾಡುತ್ತೆ. ಫಸ್ಟ್ ಒಂದು ಬಂದುಬಿಟ್ಟು ಏನಪ್ಪ ಅಂತಂದರೆ ಓಕೆ H1. ಓಕೆ, H1 ಒಳಗಡೆ ನಾವೇನು ಮಾಡೋಣ, ಸ್ಟಾರ್ಟಿಂಗ್ ಕೌಂಟ್ 0 ಇಟ್ಕೊಳ್ಳೋಣ. ಅದಾದಮೇಲೆ ಇಲ್ಲಿ ಏನು ಮಾಡ್ತೀನಿ ಅಂದರೆ ಒಂದು ಬಟನ್ ಕ್ರಿಯೇಟ್ ಮಾಡ್ಕೊಳ್ತೀನಿ, BUTTON ಬಟನ್. ಓಕೆ, ಬಟನ್ ಒಳಗಡೆ ಏನು ಮಾಡೋಣ, ಆ್ಯಡ್ ಅಂತ ವರ್ಡ್ಸ್ ಕೊಡೋಣ. ಓಕೆ. ಸೊ ಇವಾಗ ನನ್ನ ಟಾಸ್ಕ್ ಏನಪ್ಪ ಅಂತಂದರೆ ಆ್ಯಡ್ ಮೇಲೆ ಕ್ಲಿಕ್ ಆದಂಗೆಲ್ಲ ಇದು ಇನ್ಕ್ರೀಸ್ ಆಗ್ತಾ ಹೋಗಬೇಕು. 0 ಇದ್ದಿದ್ದು 1 ಆಗಬೇಕು, 1 ಇದ್ದು 2 ಆಗಬೇಕು, 2 ಇದ್ದು 3 ಆಗಬೇಕು, ಈ ರೀತಿ ಆಗ್ತಾ ಹೋಗಬೇಕು.
ಸೊ ಇದನ್ನ ನಾವು ಆಲ್ರೆಡಿ ಜಾವಾ ಸ್ಕ್ರಿಪ್ಟ್ನಲ್ಲಿ ಮಾಡಿದ್ದೀವಿ, ನೀವು ನೋಡಿದರೆ. ಸೊ ಅದರಲ್ಲಿ ನಾವು ಮಾಡಬೇಕು ಅಂತಂದರೆ ಯಾವ ರೀತಿ ಮಾಡ್ತಾ ಇದ್ವಿ, ಬೇಸಿಕಲಿ ಇಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಫಸ್ಟ್ ಬಂದುಬಿಟ್ಟು ಇಲ್ಲೊಂದು ಇದಕ್ಕೆ ಐ ಡಿ ಕೊಡ್ತೀವಿ. ಐ ಡಿ ಬಂದುಬಿಟ್ಟು ಇದೇನು ಬರುತ್ತೆ, ಕೌಂಟ್ ನಮ್ಸ್ ಅಂತ ಇಟ್ಕೊಳ್ಳೋಣ. ಅದಾದಮೇಲೆ ಇಲ್ಲಿ ಏನು ಹೇಳ್ತೀನಿ ಅಂತಂದರೆ, ಇಲ್ಲೇನು ಹೇಳ್ತೀನಿ, ಆನ್ ಕ್ಲಿಕ್ ಒಳಗಡೆ ಒಂದು ಫಂಕ್ಷನ್ ಕಾಲ್ ಮಾಡ್ತೀನಿ. ಏನಪ್ಪ ಅಂದರೆ ಆ್ಯಡ್ COUNT ಕೌಂಟ್ ಅಂತ. ಓಕೆ, ಸೊ ಇವಾಗ ಆ್ಯಡ್ ಕೌಂಟ್ ಫಂಕ್ಷನ್ ಇಲ್ಲ, ಸೊ ಅದಕ್ಕೆ ಕನ್ಫ್ಯೂಸ್ ಆಯಿತು. ಸೊ ಹಿಂಗಾಗಿ ಎರರ್ ಥ್ರೋ ಮಾಡ್ತಾ ಇದೆ. ಐ ವಿಲ್ ಕ್ರಿಯೇಟ್ ಒಂದು ಫಂಕ್ಷನ್ ಇಯರ್, ಕಾನ್ಸ್ಟ್ ಆ್ಯಡ್ COUNT ಕೌಂಟ್. ಓಕೆ, ಇದು ಒಂದು ಆ್ಯರೋ ಫಂಕ್ಷನ್. ಸೊ ಇಲ್ಲಿ ಡಬಲ್ ಆಗಿದ್ದಾವೆ. ಓಕೆ, ಆ್ಯರೋ ಫಂಕ್ಷನ್. ಓಕೆ, ಅದಕ್ಕಿಂತ ಮುಂಚೆಗೆ ನಮ್ಗೆ ಏನು ಬೇಕಾಗುತ್ತೆ ಅಂದರೆ ಒಂದು ವೇರಿಯೇಬಲ್ ಬೇಕಾಗುತ್ತೆ. ಲೆಟ್ COUNT ಕೌಂಟ್ ಈಕ್ವಲ್ಸ್ ಟು ಏನು ಕೊಡೋಣ, ಸ್ಟಾರ್ಟಿಂಗ್ನಲ್ಲಿ ಇದ್ರ ವ್ಯಾಲ್ಯೂ 0 ಕೊಟ್ಬಿಡೋಣ. ಅದೇ ರೀತಿ ನಾನು ಅದೇ ವ್ಯಾಲ್ಯೂನ ಇಲ್ಲಿ COUNT ಕೌಂಟ್ ತೋರ್ಸೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಸೇವ್ 0, ಎವ್ರಿಥಿಂಗ್ ಇಸ್ ಫೈನ್. ಆನ್ ಕ್ಲಿಕ್ನಲ್ಲಿ ಆ್ಯಡ್ ಕೌಂಟ್ ಕಾಲ್ ಆಗ್ತಾ ಇದೆಯಲ್ಲ ಅಂತ ನೋಡೋದಕ್ಕೆ ನಾವೇನು ಮಾಡ್ತೀವಿ, console.log ಅಂತ ಕೊಟ್ಬಿಟ್ಟು. ಓಕೆ, ಸೊ ಇಲ್ಲೇನಾದರೂ ಒಂದು ಮೆಸೇಜ್ ಕೊಡೋಣ, ಲೈಕ್ ಫಂಕ್ಷನ್ ಕಾಲ್. ಜಸ್ಟ್ ಸೇವ್ ಇಟ್. ಇಲ್ಲಿ ಬಂದುಬಿಟ್ಟು ಇನ್ಸ್ಪೆಕ್ಟ್ ಮಾಡಿ ನೋಡಿದ್ರೆ ಅನ್ಕಾಲ್ಡ್ ರೆಫರೆನ್ಸ್ ಆ್ಯಡ್ ಕೌಂಟ್. ಓಕೆ, ಸೊ ಇದು ಹೋಗಿದೆ ಇವಾಗ ಪ್ರೆಸೆಂಟ್ಲಿ. ಓಕೆ, ಸೊ ದಿಸ್ ಎರರ್ ಆರ್ ಗಾನ್. ಓಕೆ, ಸೊ ಇವಾಗ ಈ ಫಂಕ್ಷನ್ ಕಾಲ್ ಆಗ್ತಾ ಇದೆಯಲ್ಲ ಅಂತ ನೋಡೋದಕ್ಕೆ ಆ್ಯಡ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಫಂಕ್ಷನ್ ಕಾಲ್ ಬರ್ತಾ ಇದೆ, ಫಂಕ್ಷನ್ ಕಾಲ್ ಆಗ್ತದೆ, ನೋ ಪ್ರಾಬ್ಲಮ್. ಸೊ ಇವಾಗ ಬೇಸಿಕಲಿ ಏನು ಮಾಡಬೇಕು ಅಂದರೆ ಫಂಕ್ಷನ್ ಯಾವಾಗ ಕಾಲ್ ಆಗುತ್ತೋ ಆ ಟೈಮ್ನಲ್ಲಿ ಏನು ಮಾಡಬೇಕು ಅಂದರೆ ಕೌಂಟ್ ವ್ಯಾಲ್ಯೂನ ++ ಮಾಡಬೇಕು. ಅದಾದಮೇಲೆ ಏನು ಮಾಡ್ತೀನಿ, console.logನ ಲಾಗ್ ಒಳಗಡೆ COUNT ಕೌಂಟ್ನ ಪ್ರಿಂಟ್ ಮಾಡಿಸ್ತೀನಿ. ಓಕೆ, ಸೇವ್. ಇದ್ರ ಮೇಲೆ ಕ್ಲಿಕ್ ಮಾಡಿದೆ, ಕೌಂಟ್ ವ್ಯಾಲ್ಯೂ 1 ಆಯಿತು. ಕ್ಲಿಕ್ ಮಾಡಿದೆ 2 ಆಯಿತು. ಕ್ಲಿಕ್ ಮಾಡಿದೆ 3 ಆಯಿತು. ಬಟ್ ಇವಾಗ ನೋಡಿದ್ರೆ ಈ ಡಾಮ್ ಲೋಡ್ ಆಗಿಬಿಟ್ಟಿದೆ ಆಲ್ರೆಡಿ. ಓಕೆ, ಕೌಂಟ್ ಏನಾಗಿದೆ, ಲೋಡ್ ಆಗಿಬಿಟ್ಟಿದೆ. ಇಲ್ಲಿ ಕೌಂಟ್ ವೇರಿಯೇಬಲ್ ಯೂಸ್ ಮಾಡ್ತಾ ಇದ್ದೀನಿ ನಾನು, ಬಟ್ ಸ್ಟಿಲ್ ಇಲ್ಲಿ ಏನಾಗ್ತಾ ಇಲ್ಲ, ಡೇಟಾ ಅಪ್ಡೇಟ್ ಆಗ್ತಾ ಇಲ್ಲ, ಬಿಕಾಸ್ ಇಟ್ಸ್ ನಾಟ್ ರೀಲೋಡಿಂಗ್ ಅಗೇನ್. ಮೆಮ್ರಿ ಒಳಗಡೆ ಇದು ಲೋಡ್ ಆಗುವಂಥ ಟೈಮ್ನಲ್ಲಿ ಏನು ಡೇಟಾ ಇತ್ತು ಅದನ್ನು ಇದು ತೊಗೊಂಡ್ಬಂದ್ಬಿಟ್ಟು ಶೋ ಮಾಡ್ತಾ ಇದೆ. ಇದು ನಮ್ಗೆ ಏನು ಮಾಡ್ತಾ ಇಲ್ಲ, ಅಪ್ಡೇಟ್ ಮಾಡ್ತಾ ಇಲ್ಲ. ಸೊ ಇದನ್ನ ನಾವು ಅಪ್ಡೇಟ್ ಮಾಡಬೇಕು ಅಂತಂದರೆ ಟ್ರೆಡಿಷನಲ್ ವೇ ಒಳಗಡೆ ಏನು ಮಾಡ್ತೀವಿ ನಾವು, ಫಸ್ಟ್ ಈ ಎಲಿಮೆಂಟ್ನ ತೊಗೊಂಡು ಬರ್ತೀವಿ, ಫೈಂಡ್ ಔಟ್ ಮಾಡ್ತೀವಿ. ಸೊ ಅದಕ್ಕೋಸ್ಕರ ಏನು ಮಾಡ್ತೀವಿ, ಕಾನ್ಸ್ಟ್ ಎಲಿಮೆಂಟ್ ಈಕ್ವಲ್ಸ್ ಟು ಡಾಕ್ಯುಮೆಂಟ್ ಡಾಟ್ ಗೆಟ್ ಎಲಿಮೆಂಟ್ ಬೈ ID. ಓಕೆ, ಸೊ ಅದರೊಳಗಡೆ ಏನು ಮಾಡ್ತೀನಿ ನಾನು, ID ಕೊಡ್ತೀನಿ, COUNT. ಏನಿದೆ ID, ಕೌಂಟ್ ನಮ್ಸ್ ಅಂತ ಇದೆ ಅಲ್ಲ, ರೈಟ್, ಇಲ್ಲಿ ಕೊಟ್ಟಿದ್ದೀವಲ್ಲ, ಕೌಂಟ್ ನಮ್ಸ್. ಕಾಪಿ ಆ್ಯಂಡ್ ಜಸ್ಟ್ ಪೇಸ್ಟ್ ಇಟ್ ಹಿಯರ್. ಓಕೆ, ಎಲಿಮೆಂಟ್ ಇವಾಗ ಸಿಕ್ತು ನಮಗೆ. ಅದಾದಮೇಲೆ ಎಲಿಮೆಂಟ್ ಸಿಕ್ಕಾದ್ಮೇಲೆ ನಾನು ಏನು ಮಾಡ್ತೀನಿ, ಎಲಿಮೆಂಟ್ ಡಾಟ್ ಇನ್ನರ್ ಟೆಕ್ಸ್ಟ್ ನಾನು ಅಪ್ಡೇಟ್ ಮಾಡ್ತೀನಿ. ಏನಂತ, COUNT ಕೌಂಟ್ ಅಂತ. ಸೊ ಇವಾಗ ನಾನು ಏನಾದರೂ ಆ್ಯಡ್ ಮೇಲೆ ಕ್ಲಿಕ್ ಮಾಡ್ತಾ ಹೋದರೆ ಇಟ್ ವಿಲ್ ಅಪ್ಡೇಟ್. ಓಕೆ, ದಿಸ್ ಈಸ್ ದ ಹೆಕ್ಟಿಕ್ ಥಿಂಗ್, ರೈಟ್. ಫಸ್ಟ್ ಎಲಿಮೆಂಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಅದಾದಮೇಲೆ ಅದರಲ್ಲಿ ಅಪ್ಡೇಟ್ ಮಾಡಿ, ತುಂಬಾ ಟೆನ್ಷನ್ ತೊಗೊಳ್ತಾ ಇದ್ದೀವಿ ಇಲ್ಲಿ ನಾವು. ಓಕೆ, ಸೊ ಇದನ್ನ ರಿಸಾಲ್ವ್ ಮಾಡೋದಕ್ಕೆ ನಮ್ಮ ಹತ್ರ ಏನು ಬರ್ತವೆ ಅಂತಂದರೆ ಯೂಸ್ ಸ್ಟೇಟ್ ಬರುತ್ತೆ. ಯೂಸ್ ಸ್ಟೇಟ್ ಏನು ಮಾಡ್ತಾ ಅಂದರೆ ಆಟೋಮೆಟಿಕಲಿ ನಮ್ಮ ಕಾಂಪೊನೆಂಟ್ನ ರೀಲೋಡ್ ಮಾಡುತ್ತೆ. ಸೊ ದ್ಯಾಟ್ ನಮ್ಮ ಕಾಂಪೊನೆಂಟ್ನಲ್ಲಿ ಇರುವಂತಹ ಡೇಟಾ ಏನು ಮಾಡ್ತವೆ, ಮೆಮ್ರಿ ಒಳಗಡೆ ಇರುವಂತಹ ವ್ಯಾಲ್ಯೂನ ಈಸಿಯಾಗಿ ಫೆಚ್ ಮಾಡ್ಕೊಳ್ಳಿ ಅಂತ. ಸೊ ಈ ಕೇಸ್ನಲ್ಲಿ ಏನಾಗುತ್ತೆ ಅಂದರೆ ನಾವು ಸ್ಟೇಟ್ ಒಳಗಡೆ ಏನು ಡೇಟಾ ಸ್ಟೋರ್ ಮಾಡಿರ್ತೀವಿ, ಇಟ್ ವಿಲ್ ನಾಟ್ ಚೇಂಜ್. ಓಕೆ, ಸೊ ಅದು ರೀಲೋಡ್ ಆದಾಗಲೂ ಕೂಡ ಇನಿಷಿಯಲ್ ಸ್ಟೇಟಿಗೆ ಹೊರಟೋಗಲ್ಲ. ಇವಾಗ ಕರೆಂಟ್ ಸ್ಟೇಟ್ ಏನಿದೆ ಅದನ್ನು ಅದು ಹೋಲ್ಡ್ ಮಾಡಿ ಇಟ್ಕೊಳ್ಳುತ್ತೆ. ಓಕೆ, ಸೊ ಈ ಕೇಸ್ನಲ್ಲಿ ನೋಡಿ, ಇಲ್ಲಿ ಏನಾದ್ರೂ ಕಾಂಪೊನೆಂಟ್ ಇವಾಗ ರೀಲೋಡ್ನ ಹಚ್ಚಿಲ್ಲ. ಓಕೆ, ಸೊ ಇಲ್ಲಿ ನಾನು ರೀಲೋಡ್ ಮಾಡಿದರೆ ಕಾಂಪೊನೆಂಟ್ ಏನಾದರೂ ರೀಲೋಡ್ ಆಯಿತು ಅಂತಂದರೆ ಇದು ಇನಿಷಿಯಲ್ ಸ್ಟೇಟಿಗೆ ಹೋಗ್ಬಿಡುತ್ತೆ, ವಾಪಸ್ 0 ಇಲ್ಲೇನು ಕೊಟ್ಟಿದ್ದೀವಿ ಅದಕ್ಕೆ ಹೋಗ್ಬಿಡುತ್ತೆ. ಬಿಕಾಸ್ ಇಲ್ಲಿ ನಾವು ಯಾವುದೇ ರೀತಿಯಾದಂಥ ಸ್ಟೇಟ್ನ ಮೇಂಟೈನ್ ಮಾಡಿಲ್ಲ. ಸೊ ಅದಕ್ಕೋಸ್ಕರ ಮತ್ತೇನಾಗುತ್ತೆ, 0ಕ್ಕೆ ಹೋಗುತ್ತೆ. ಓಕೆ, ಸೊ ಅದಕ್ಕೋಸ್ಕರ ನಾವು ಏನು ಮಾಡ್ತೀವಿ ಅಂತಂದರೆ ಹುಕ್ಸ್ಗಳನ್ನ ಯೂಸ್ ಮಾಡ್ಕೊಳ್ತೀವಿ. ಓಕೆ, ಸೊ ಹುಕ್ಸ್ನ ಯಾವ ರೀತಿ ಯೂಸ್ ಮಾಡ್ಕೊಳ್ಳೋದು, ನಾನು ಇವಾಗ ಯೂಸ್ ಮಾಡ್ಕೊಳ್ತಾ ಇರೋಂತಹ ಹುಕ್ ಬಂದುಬಿಟ್ಟು ಸ್ಟೇಟ್ ಹುಕ್. ಓಕೆ, ಕಾನ್ಸ್ಟ್ ಇಲ್ಲಿ ಏನು ಮಾಡ್ತೀನಿ ಅಂದರೆ COUNT ಕೌಂಟ್. ಅದಾದಮೇಲೆ ಇನ್ನೊಂದು ಫಂಕ್ಷನ್ನ ಸೆಟ್ ಮಾಡ್ತೀನಿ, ಸೆಟ್ COUNT ಕೌಂಟ್ ಅಂತ. ಓಕೆ, ಸೊ ಇವಾಗ ನಾನು ಏನು ಮಾಡಬೇಕು, ಯಾವ ಸ್ಟೇಟ್ನ ಯೂಸ್ ಮಾಡ್ತಾ ಇದ್ದೀನಿ, ಯೂಸ್ ಸ್ಟೇಟ್. ಓಕೆ, ಸೊ ಸ್ಟೇಟ್ ಅಂತ ಕೊಟ್ಟ ತಕ್ಷಣ ನೋಡ್ಬೋದು ಇಂಪೋರ್ಟ್ ಆಗಿದೆ ಇಲ್ಲಿ ರಿಯಾಕ್ಟಿಂದ. ಓಕೆ, ಸೊ ಇದು ಇನಿಷಿಯಲ್ ವ್ಯಾಲ್ಯೂನ ನಾನು 0 ಇಟ್ಕೊಳ್ತೀನಿ. ಹೇಳಿದ್ನಲ್ಲ ಆವಾಗಲೇ ಏನಾಗುತ್ತೆ, ಯೂಸ್ ಸ್ಟೇಟ್ ನಮಗೆ 2 ಎಲಿಮೆಂಟ್ಸ್ಗಳನ್ನ ರಿಟರ್ನ್ ಮಾಡುತ್ತೆ. ದ್ಯಾಟ್ ಈಸ್ ಒನ್ ವ್ಯಾಲ್ಯೂ, ಅದರ್ ಒನ್ ಈಸ್ ಫಂಕ್ಷನ್. ಈ ಕೌಂಟ್ ವ್ಯಾಲ್ಯೂ ನಮ್ಮ ಹತ್ರ ಇದೆ ಇವಾಗ ಪ್ರೆಸೆಂಟ್ಲಿ, ಬಟ್ ಫಂಕ್ಷನ್ ನಾವು ಇನ್ನೂ ಯೂಸ್ ಮಾಡಿಲ್ಲ. ವಿ ವಿಲ್ ಯೂಸ್ ದ್ಯಾಟ್. ಓಕೆ, ಸೊ ಯೂಸ್ ಮಾಡೋಕ್ಕಿಂತ ಮುಂಚೆ ನಾವು ಏನು ಮಾಡ್ತೀವಿ ಅಂದರೆ ಇಲ್ಲಿ ಇನ್ನೊಂದು ಫಂಕ್ಷನ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ, ಆ್ಯಡ್ ಕೌಂಟ್. ಓಕೆ, ಸೊ ಇವಾಗ ಏನು ಮಾಡ್ತೀನಿ, CONST ಕಾನ್ಸ್ಟ್. ಓಕೆ, ಸೊ ಆ್ಯಡ್ ಕೌಂಟ್. ಓಕೆ, ಸೊ ಇದೇನು ಮಾಡುತ್ತೆ ಅಂತಂದರೆ ಈ ವ್ಯಾಲ್ಯೂನ ಅಪ್ಡೇಟ್ ಮಾಡುತ್ತೆ. ಯಾವಾಗ ನಾನು ಆ್ಯಡ್ ಮೇಲೆ ಕ್ಲಿಕ್ ಮಾಡ್ತೀನೋ
ಇದ್ರ ಮೇಲೆ ಕ್ಲಿಕ್ ಮಾಡ್ತೀನೋ ಅಂತಹ ಟೈಮ್ನಲ್ಲಿ ಏನು ಮಾಡಬೇಕಂದ್ರೆ ಈ ಕೌಂಟ್ ವ್ಯಾಲ್ಯೂನ ಅದು ಅಪ್ಡೇಟ್ ಮಾಡಬೇಕು. ಏನೇನ ಯೂಸ್ ಮಾಡ್ಕೊಂಬಿಟ್ಟು ಸೆಟ್ ಕೌಂಟ್ ಫಂಕ್ಷನ್ನ ಯೂಸ್ ಮಾಡ್ಕೊಂಬಿಟ್ಟು ಏನು ಮಾಡಬೇಕಂದ್ರೆ ಅಪ್ಡೇಟ್ ಮಾಡಬೇಕು. ಸೊ ಅದಕ್ಕೋಸ್ಕರ ನಾನು ಏನು ಹೇಳ್ತೀನಿ ಇಲ್ಲಿ ಅದ್ರ ಮೇಲೆ ಕ್ಲಿಕ್ ಆದಾಗೆಲ್ಲ ಸೆಟ್ ಕೌಂಟ್ನ ಕಾಲ್ ಮಾಡು. ಓಕೆ, ಸೊ ಅದಕ್ಕೆ ವ್ಯಾಲ್ಯೂ ಏನು ಪಾಸ್ ಮಾಡಬೇಕು ಅಂದರೆ ಕೌಂಟ್ದು ಪ್ರೆಸೆಂಟ್ ವ್ಯಾಲ್ಯೂ ಏನಿದೆ ಅದು ++ ಆಗಿ ಅಥವಾ +1 ಆಗಿ. ಓಕೆ, ಸೊ ಕರೆಂಟ್ ಕೌಂಟ್ ವ್ಯಾಲ್ಯೂ ಏನಿದೆ ಅದಕ್ಕೆ +1 ಮಾಡಿಬಿಟ್ಟು ಆ ವ್ಯಾಲ್ಯೂನ ಪಾಸ್ ಮಾಡು ಅಂತ ಹೇಳಿದೆ. ಸೇವ್ ಮಾಡೋಣ ಇವಾಗ. ಓಕೆ, ಸೊ ಇವಾಗ ನೋಡಿ ಜಸ್ಟ್ ನಾ ಕ್ಲಿಕ್ ಮಾಡಿದ್ರೆ ಇಟ್ ಈಸ್ ಅಪ್ಡೇಟಿಂಗ್. ಓಕೆ, ಇಟ್ ಈಸ್ ಅಪ್ಡೇಟಿಂಗ್. ಆಲ್ ರೈಟ್. ಸೊ ಇವಾಗ ಈ ರೀತಿಯಾದಂತಹ ಎಲಿಮೆಂಟ್ಸ್ಗಳನ್ನ ಈ ರೀತಿಯಾದಂತಹ ವೇರಿಯೇಬಲ್ಸ್ಗಳನ್ನ ನಾವು ಏನಕ್ಕೆ ಯೂಸ್ ಮಾಡೋಕ್ಕಾಗಲ್ಲ ಅನ್ನೋಕ್ಕೆ ಒಂದು ರೀಸನ್ ಕೊಡ್ತೀನಿ ನಿಮಗೆ. ಇಲ್ಲೇನು ಮಾಡ್ತೀನಿ, ಕೌಂಟ್ 3 ಅಂತ ಇಟ್ಕೊಳ್ತೀನಿ. ಓಕೆ, ಕೌಂಟ್ 3 ಇಲ್ಲೇನು ಮಾಡೋಣ, ಇದನ್ನ ಕಾಪಿ ಮಾಡ್ಕೊಳ್ಳೋಣ. ಕಾಪಿ ಆ್ಯಂಡ್ ಅಲ್ಲಿ ಕಮ್ ಡೌನ್, ಪೇಸ್ಟ್ ಇಯರ್. ಇಲ್ಲೇನು ಮಾಡ್ತೀನಿ, ಕೌಂಟ್ 3 ಹೇಳ್ತೀನಿ. ಇಲ್ಲಿ ಆ್ಯಡ್ ಕೌಂಟ್ ಇದೆ ಅಲ್ಲ, ಇದಕ್ಕೆ ಏನು ಮಾಡ್ತೀನಿ, ಆ್ಯಡ್ ಕೌಂಟ್ 3 ಮಾಡ್ಕೊಳ್ತೀನಿ. ಓಕೆ, ಸೊ ಆಮೇಲೆ ಏನು ಮಾಡ್ತೀನಿ ಅಂದರೆ ಇವನ್ನ ಅನ್ಕಮೆಂಟ್ ಮಾಡ್ಕೊಳ್ತೀನಿ. ಓಕೆ, ಸೊ ಇದು ಆ್ಯಡ್ ಕೌಂಟ್ನ ನಾನು ಆ್ಯಡ್ ಕೌಂಟ್ 3. ಓಕೆ, ಸೊ ಸೇವ್ ಮಾಡ್ಕೊಳ್ಳೋಣ. ಸೇವ್ ಮಾಡ್ಕೊಂಡಾಗ ಇಲ್ಲಿ ಬಂತು. ಓಕೆ, ಸೊ ಇದು ಸೆಕೆಂಡ್ ಪಾರ್ಟ್. ಇದು ಈ ಪಾರ್ಟ್ ಏನಿದೆ ಅಲ್ಲ, ಇದು ನಮ್ದು ಏನು ಯೂಸ್ ಮಾಡ್ತಾ ಇದೀವಿ ಅಂತಂದರೆ ನಾವು ಟ್ರೆಡಿಷ್ನಲ್ ವೇ ಯೂಸ್ ಮಾಡ್ತಾ ಇದ್ದೀವಿ. ಇಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಯೂಸ್ ಸ್ಟೇಟ್ನ ಯೂಸ್ ಮಾಡ್ಕೊಳ್ತಾ ಇದ್ದೀವಿ. ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಟ್ರೆಡಿಷ್ನಲ್ ವೇನಲ್ಲಿ ಏನು ಕ್ರಿಯೇಟ್ ಮಾಡಿದ್ವಲ್ಲ ಇದ್ರ ವ್ಯಾಲ್ಯೂನ ಅಪ್ಡೇಟ್ ಮಾಡ್ಕೊಳ್ತೀನಿ. ಸೊ ಅಸೈನ್ಮೆಂಟ್ ಟು ಕಾನ್ಸ್ಟೆಂಟ್ ವೇರಿಯಬಲ್ಸ್. ಓಕೆ, ಇಲ್ಲಿ ಏನಾಗಿದೆ ಅಂದರೆ 2 ಐಡಿಸ್ಗಳು ಸೇಮ್ ಬಂದಿದ್ದಾವೆ. ಸೊ ಅದಕ್ಕೋಸ್ಕರ ಅದು ಕನ್ಫ್ಯೂಸ್ ಆಗಿಬಿಟ್ಟಿದೆ. ನಾನು ಏನು ಮಾಡ್ತೀನಿ, ಇಲ್ಲಿಂದ ಐಡಿ ತೆಗೆದಾಕ್ಬಿಡ್ತೀನಿ. ನಮ್ದು ಏನು ಯೂಸ್ ಸ್ಟೇಟ್ ಯೂಸ್ ಮಾಡ್ತಾ ಇದ್ದೀವಲ್ಲ ಅಲ್ಲಿ ನಂಗೆ ಐಡಿ ಅವಶ್ಯಕತೆ ಇಲ್ಲ, ನಾನು ತೆಗೆದಾಕ್ಬಿಟ್ಟೆ. ಓಕೆ, ನೌ ಐ ವಿಲ್ ಅಪ್ಡೇಟ್ constant variable. What is constant variable? Where am I saying constant variable? Okay, ಇಲ್ಲಿ count ++ ಮಾಡ್ತಾ ಇದ್ವಿ. This is not count ++, this should be count 3++. ಓಕೆ, ಆಲ್ ರೈಟ್. ಇವಾಗ ನೋಡ್ಬೋದು, ಇವಾಗ 5 ಆಯಿತು. I'll just reload it. ಓಕೆ, ವಾಟ್ಸ್ ಹ್ಯಾಪ್ನಿಂಗ್ ಹಿಯರ್? ಓಕೆ, ಸೊ ಇಲ್ಲಿ ನಾವು ಕೌಂಟ್ 3 ಕೊಡಬೇಕಾಗತ್ತೆ ಇಲ್ಲೂ ಕೂಡ. ಓಕೆ, ಐ ಮೇಕಿಂಗ್ ಸಿಲ್ಲಿ ಮಿಸ್ಟೇಕ್ಸ್, ಐ ಆಮ್ ಸಾರಿ ಫಾರ್ ದ್ಯಾಟ್. COUNT ಕೌಂಟ್ 3 ಸೇವ್ ಮಾಡಿ. ಓಕೆ, ಇದನ್ನ ರೀಲೋಡ್ ಮಾಡ್ಕೊಳ್ಳೋಣ ಇವಾಗ. ಓಕೆ, ಸೊ ಇದನ್ನ ++ ಮಾಡ್ಕೊಳ್ತೀನಿ. ಇವಾಗ ಏನಾಯ್ತು, ಇದು ಲೈಕ್ ಅಪ್ಡೇಟ್ ಆಗ್ತಾ ಇದೆ. 6 ಆಯಿತು, 7 ಆಯಿತು. ಓಕೆ, ಸೊ ಇದು ನಮ್ಮದು ಯೂಸ್ ಸ್ಟೇಟ್ ಯೂಸ್ ಮಾಡಿಬಿಟ್ಟು ಮಾಡಿರುವಂತಹ ಒಂದು ಲೈಕ್ ಫಂಕ್ಷನ್. ಓಕೆ, ಸೊ ಒಂದು ಕಾಂಪೊನೆಂಟ್. ಇವಾಗ ಏನು ಮಾಡ್ತೀನಿ, ಇಲ್ಲಿ ನಾನು ಆ್ಯಡ್ ಮಾಡ್ತಾ ಹೋಗ್ತೀನಿ. ನೋಡಿ ಅಪ್ಡೇಟ್ ಆಗ್ತಾಯಿದೆ, ನೋ ಪ್ರಾಬ್ಲಮ್. ಇವಾಗಲೂ ಏನು ಮಾಡ್ತೀನಿ ಅಂದರೆ ಇಲ್ಲಿ ಆ್ಯಡ್ ಮಾಡ್ತೀನಿ. ಓಕೆ, ಇವಾಗಲೂ ಏನೂ ಪ್ರಾಬ್ಲಮ್ ಇಲ್ಲ. ಕಾಂಪೊನೆಂಟ್ ಏನಾಯಿತು, ಇವಾಗ ರೀಲೋಡ್ ಆಯಿತು. ಒನ್ಸ್ ಅಗೇನ್ ನಾ ಏನಾದರೂ ಇದ್ರ ಮೇಲೆ ಹೋಗ್ಬಿಟ್ಟು ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ, ಇದು 7 ಇದ್ದಿದ್ದು 8 ಆಗುತ್ತಾ ಅಥವಾ ಏನಾಗುತ್ತೆ? ಎನಿ ಗೆಸಸ್? ಪಾಸ್ ಮಾಡಿಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಓಕೆ, ಸೊ ಏನಾಗುತ್ತೆ ಅಂದರೆ ನಾನು ಕ್ಲಿಕ್ ಮಾಡಿದಾಗ ಇಟ್ ವಿಲ್ ಸ್ಟಾರ್ಟ್ ಫ್ರಮ್ 0 ಇದ್ದಿದ್ದು 1 ಆಗುತ್ತೆ ಇವಾಗ. ಓಕೆ, ಇವಾಗ ಇದ್ರದ್ದು ವ್ಯಾಲ್ಯೂ ಏನಿದೆ ಅಂತಂದರೆ ಬಿಹೈಂಡ್ ದ ಸೀನ್ 0 ಇದೆ. ಓಕೆ, ಸೊ ಕ್ಲಿಕ್ ಮಾಡಿದ ತಕ್ಷಣ ನೋಡ್ಬೋದು 1 ಆಗುತ್ತೆ. ಓಕೆ, ಬಿಕಾಸ್ ನಾವು ಜಸ್ಟ್ ಈ ರೀತಿ ಏನಾದರೂ ವೇರಿಯೇಬಲ್ಸ್ಗಳನ್ನ ಯೂಸ್ ಮಾಡ್ಕೊಂಡ್ವಿ ಅಂತ ಇಟ್ಕೊಳ್ಳಿ, ಅಚಾನಕ್ಕಾಗಿ ಅಲ್ಲಿ ಏನಾದರೂ ಕಾಂಪೊನೆಂಟ್ ರೀಲೋಡ್ ಆಯಿತು ಅಂದರೆ ಆ ವ್ಯಾಲ್ಯೂ ಅದು ಏನು ಸ್ಟೋರ್ ಮಾಡಿ ಇಟ್ಕೊಂಡಿತ್ತು ಮೆಮ್ರಿ ಒಳಗಡೆ ದ್ಯಾಟ್ ವಿಲ್ ಬಿ ಲಾಸ್ಟ್. ಓಕೆ, ಅಥವಾ ದ್ಯಾಟ್ ವಿಲ್ ಬಿ ರೀಅಸೈನ್ಡ್ ಅಂತೂ ಆಗಲ್ಲ, ದ್ಯಾಟ್ ವಿಲ್ ಬಿ ಲಾಸ್ಟ್. ಓಕೆ, so that's why we don't use normal variables in React.js. Rather we will use states. ಓಕೆ, ಸ್ಟೇಟ್ಸ್ಗಳನ್ನ ಯೂಸ್ ಮಾಡ್ಕೊಂಬಿಟ್ಟು ನಾವೇನು ಮಾಡ್ಬೋದು ಅಂದರೆ ಒಂದು ಯಾವುದಾದ್ರೂ ವೇರಿಯೇಬಲ್ದು ಸ್ಟೇಟ್ನ ಮೇಂಟೈನ್ ಮಾಡಬಹುದು. ದಿಸ್ ಈಸ್ ದ ಬ್ಯೂಟಿ ಆಫ್ ಯೂಸ್ ಸ್ಟೇಟ್. ಓಕೆ, ಸೊ ಇದ್ರದ್ದು ತುಂಬಾ ಯೂಸಸ್ ಇದ್ದಾವೆ. ಬರ್ತಾ ನಾವು ಯಾವ ರೀತಿ ಪ್ರೊಜೆಕ್ಟ್ಸ್ ಮಾಡ್ತಾ ಹೋಗ್ತೀವಿ ಆ ರೀತಿ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಈ ಕೇಸ್ನಲ್ಲಿ ನಾವು ಏನು ಮಾಡ್ತಾ ಇದ್ವಿ ಅಂತಂದರೆ ಲೈಕ್ ಯೂಸ್ ಸ್ಟೇಟ್ನ ಒಂದು ನಂಬರ್ನ ಸ್ಟೋರ್ ಮಾಡ್ತಾ ಇದ್ವಿ. ನಂಬರ್ ಅಷ್ಟೇ ಸ್ಟೋರ್ ಮಾಡ್ಬೋದಾ? ನೋ, ವಿ ಕ್ಯಾನ್ ಸ್ಟೋರ್ ಅರೇ. ಓಕೆ, ಸೊ ಡಿಫ್ರೆಂಟ್ ಥಿಂಗ್ಸ್ಗಳನ್ನ ನಾವೇನು ಮಾಡ್ಬೋದು ಅಂದರೆ ಇದ್ರೊಳಗಡೆ ಸ್ಟೋರ್ ಮಾಡ್ತಾ ಹೋಗ್ಬೋದು. ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಇಲ್ಲ. ಆಲ್ ರೈಟ್. ಸೊ ಹಾಗಿದ್ರೆ ಯೂಸ್ ರೆಫರೆನ್ಸ್ ಏನು? ಯೂಸ್ ರೆಫರೆನ್ಸ್ ಬೇಸಿಕಲಿ ಏನಪ್ಪ ಅಂತಂದರೆ ಅದು ಕೂಡ ಒಂದು ಹುಕ್ಕೆ. ಓಕೆ, ಅದು ಕೂಡ ಸ್ಟೇಟ್ ಮ್ಯಾನೇಜ್ಮೆಂಟಿಗೋಸ್ಕರನೇ ಯೂಸ್ ಆಗುತ್ತೆ. ಬಟ್ ಓನ್ಲಿ ಡಿಫ್ರೆನ್ಸ್ ಈಸ್ ಯೂಸ್ ಸ್ಟೇಟ್ನಲ್ಲಿ ಏನು ವೇರಿಯೇಬಲ್ ಇರ್ತವೆ ಅವು ಚೇಂಜ್ ಆದ ತಕ್ಷಣ UI ಅಪ್ಡೇಟ್ ಆಗುತ್ತೆ. ದ್ಯಾಟ್ ಮೀನ್ಸ್ ಕಾಂಪೊನೆಂಟ್ ರೀಲೋಡ್ ಆಗುತ್ತೆ. ಓಕೆ, ಕಾಂಪೊನೆಂಟ್ ಏನಾಗುತ್ತೆ, ರೀಲೋಡ್ ಆಗುತ್ತೆ. ಬಟ್ ಯಾವಾಗ ಯೂಸ್ ರೆಫರೆನ್ಸ್ ವ್ಯಾಲ್ಯೂ ಚೇಂಜ್ ಆಗುತ್ತೋ ಆವಾಗ ಅದು ಸ್ಟೇಟ್ ಮೇಂಟೈನ್ ಮಾಡ್ತಾ ಇದೆ, ಅದಕ್ಕೆ ಪ್ರಾಬ್ಲಮ್ ಇಲ್ಲ.
ಬಟ್ ಅದು ಏನು ಮಾಡಲ್ಲ ಅಂತಂದರೆ ಯು ಐನ ಅಪ್ಡೇಟ್ ಮಾಡಲ್ಲ. ಇಟ್ ವರ್ಕ್ಸ್ ಆ್ಯಸ್ ಸಿಮ್ಲರ್ ಆ್ಯಸ್ ದೀಸ್ ವೇರಿಯೇಬಲ್ಸ್. ಓಕೆ, ಇವೇನು ನಾರ್ಮಲ್ ವೇರಿಯೇಬಲ್ಸ್ ಇದಾವಲ್ಲ ಇದೇ ರೀತಿ ಅದು ವರ್ಕ್ ಆಗುತ್ತೆ. ಹಾಗಂದರೆ ಮೇಜರ್ ಡಿಫ್ರೆನ್ಸ್ ಏನು, ನಾವು ಇವನ್ನೇ ಯೂಸ್ ಮಾಡ್ಬೋದಲ್ಲ. ಬಟ್ ಇನ್ನೊಂದು ಪಾಯಿಂಟ್ ಹೇಳ್ತೆ ನಾನು, ದ್ಯಾಟ್ ವಿಲ್ ಮೇಂಟೈನ್ ಸ್ಟೇಟ್ ಅಂತ. ಮೇಂಟೈನ್ ಸ್ಟೇಟ್ ಅಂತ ಅಂದರೆ ಏನು? ಮೇಂಟೈನ್ ಸ್ಟೇಟ್ ಅಂತ ಅಂತಂದರೆ ಬೇಸಿಕಲಿ ದೇ ವಿಲ್ ಲೈಕ್ ರೀಲೋಡ್ ಆದರೂ ಕೂಡ ಅವು ಅದ್ರ ವ್ಯಾಲ್ಯೂಸ್ಗಳನ್ನ ಕಳ್ಕೊಳ್ಳೋದಿಲ್ಲ. ಸೊ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಏನು ಮಾಡ್ತೀನಿ ಅಂತಂದರೆ ಯೂಸ್ ರೆಫ್ ಅಂತ ಕೊಟ್ಟೆ ಅಂತ ಇಟ್ಕೊಳ್ಳಿ. ಓಕೆ, ಸೊ ಇದ್ರದ್ದು ಇನಿಷಿಯಲ್ ವ್ಯಾಲ್ಯೂನ 0 ಇಟ್ಕೊಂಡೆ. ಓಕೆ, ಸೊ ಆ್ಯನ್ ಎರರ್ ಆಕರ್ಡ್ ಇನ್ ದ H1 ಕನ್ಸಿಡರ್ ಆ್ಯಡಿಂಗ್ ಎರರ್. ಓಕೆ, ಸೊ ಇಲ್ಲಿ ಓಕೆ, ಸೊ ಐ ವಿಲ್ ಫಿಕ್ಸ್ ದ್ಯಾಟ್. ಓಕೆ, ಡೋಂಟ್ ವರಿ ಅಬೌಟ್ ಇಟ್. ಇಲ್ಲಿ ಏನು ಮಾಡಿದೆ ಅಂದರೆ ಯೂಸ್ ರೆಫ್ನ ಯೂಸ್ ಮಾಡ್ಕೊಳ್ಬಿಟ್ಟು ನಾನು ಕೌಂಟ್ 3 ಅನ್ನೋದನ್ನ ನಾನು ಕ್ರಿಯೇಟ್ ಮಾಡ್ಕೊಂಡಿದ್ದೇನೆ. ಓಕೆ, ಸೊ ಇವಾಗ ಕೌಂಟ್ 3 ಅನ್ನೋದು ಒಂದು ಯೂಸ್ ರೆಫರೆನ್ಸ್. ಓಕೆ, ಇದೊಂದು ಹುಕ್. ಓಕೆ, ಸೊ COUNT ಕೌಂಟ್ 3 ಡಾಟ್ ಕರೆಂಟ್. ಓಕೆ, ಈ ಕರೆಂಟ್ ವ್ಯಾಲ್ಯೂನ ನಾನು ಅಪ್ಡೇಟ್ ಮಾಡಬೇಕಾಗುತ್ತೆ. ಅದಕ್ಕೆ ನಾನು ಅಪ್ಡೇಟ್ ಮಾಡೋದಕ್ಕೆ ಏನು ಮಾಡ್ತೀನಿ ಅಂತಂದರೆ COUNT ಕೌಂಟ್ 3 ಡಾಟ್ ಕರೆಂಟ್ ಪ್ಲಸ್ 1. ಓಕೆ, ಈ ರೀತಿ ಅಪ್ಡೇಟ್ ಮಾಡಬೇಕು. ಅದಾದಮೇಲೆ ಇಲ್ಲಿ ನಾನು ಇನ್ನೆಡ್ ಟೆಕ್ಸ್ಟ್ ಒಳಗಡೆನೂ ಕೂಡ ಅದನ್ನ ಶೋ ಮಾಡುವಂಥ ಟೈಮ್ನಲ್ಲಿ ಏನು ಮಾಡ್ತೀನಿ ಅಂದರೆ ಕರೆಂಟ್ ವ್ಯಾಲ್ಯೂನ ಶೋ ಮಾಡ್ತೀನಿ. ಓಕೆ, ಸೊ ಮತ್ತೆಲ್ಲಾದರೂ ನಾನು ಯೂಸ್ ಮಾಡಿದ್ದೀನ ಕರೆಂಟ್ 3ನ. ಓಕೆ, ಇಲ್ಲಿ ಯೂಸ್ ಮಾಡ್ಕೊಂಡಿದ್ದೀನಿ. ಓಕೆ, ಸೊ ಇಲ್ಲಿಯೂ ಕೂಡ ನಾವು ಏನಂತ ಕೊಡಬೇಕು, ಕರೆಂಟ್ ಅಂತ ಕೊಡಬೇಕು. ಆಲ್ ರೈಟ್, ಎವ್ರಿಥಿಂಗ್ ಈಸ್ ಸಾಲ್ವ್ಡ್ ನಾವು. ಇವಾಗ ನೋಡಿ ನಾನು ಏನು ಮಾಡ್ತೀನಿ, ಆ್ಯಡ್ 3 4 ಆಯಿತು. ಆಮೇಲೆ ಇಲ್ಲಿ ಏನು ಮಾಡ್ತೀನಿ 2 3 4 5 6 ಅಪ್ಡೇಟ್ ಮಾಡಲ್ಲ ಅಂತಂದೆ. ಮತ್ತು ಇಲ್ಲಿ ಅಪ್ಡೇಟ್ ಮಾಡ್ತಾ ಇದೆಯಲ್ಲ ಗುರು, ಬಿಕಾಸ್ ನಾವಿಲ್ಲಿ ಮ್ಯಾನ್ಯುವಲಿ ಅಪ್ಡೇಟ್ ಮಾಡ್ತಾ ಇದ್ವಿ, ಆಟೋಮೆಟಿಕಲಿ ಅಪ್ಡೇಟ್ ಮಾಡಲ್ಲ ಇದು. ಓಕೆ, ಮ್ಯಾನ್ಯುವಲಿ ನೋಡಿಬಿಟ್ಟು ಇಲ್ಲಿ ನೋಡ್ಬೋದು ಎಲಿಮೆಂಟ್ನ ನಾವು ಏನು ಮಾಡ್ತಾ ಇದ್ವಿ, ಫಸ್ಟ್ ಸೆಲೆಕ್ಟ್ ಮಾಡ್ಕೊಂಡು ತೊಗೊಂಬರ್ತಾ ಇದ್ವಿ. ಅದಾದಮೇಲೆ ಇನ್ನರ್ ಟೆಕ್ಸ್ಟ್ ಒಳಗಡೆ ಆ್ಯಡ್ ಮಾಡ್ತಾ ಇದ್ವಿ, ಮ್ಯಾನ್ಯುವಲ್ ವರ್ಕ್. ಓಕೆ, ಸೊ ಅದಕ್ಕೋಸ್ಕರ ಅಪ್ಡೇಟ್ ಕಾಣಿಸ್ತಾ ಇದೆ ಇಲ್ಲಿ ನಮಗೆ. ಆಲ್ ರೈಟ್, ಸೊ ಆ ಕೇಸ್ನಲ್ಲಿ ಏನಾಗಿತ್ತು ಅಂದರೆ ನಮಗೆ ಇದು ಡೇಟಾ ಲಾಸ್ ಆಗ್ತಾ ಇತ್ತು. ಓಕೆ, ಸೊ ನಾವು ಇವಾಗ ರೀಲೋಡ್ ಮಾಡ್ತೀನೋ ಅಂಥ ಟೈಮ್ನಲ್ಲಿ. ಬಟ್ ಇವಾಗ ಇದು ಡೇಟಾ ಲಾಸ್ ಆಗಲ್ಲ. ಓಕೆ, ಮೆಮ್ರಿ ಒಳಗಡೆ ಸ್ಟೋರ್ ಮಾಡಿ ಇಟ್ಕೊಂಡಿರುತ್ತೆ. ದಿಸ್ ಇಸ್ ಹೌ ವಿ ಮೇಂಟೈನ್ ಸ್ಟೇಟ್ ಇನ್ React.js. ಮೇಜರ್ ಡಿಫ್ರೆನ್ಸ್ ಏನು ಎರಡರ ಮಧ್ಯೆ, ಯೂಸ್ ಸ್ಟೇಟ್ ಆಮೇಲೆ ಯೂಸ್ ರೆಫರೆನ್ಸ್ ಮಧ್ಯೆ? ಎರಡರಲ್ಲಿ ಮೇಜರ್ ಡಿಫ್ರೆನ್ಸ್ ಅಂದರೆ ಯೂಸ್ ಸ್ಟೇಟ್ ಏನು ಮಾಡ್ತಾ ಅಂದರೆ ಕಾಂಪೊನೆಂಟ್ನ ರೀಲೋಡ್ ಮಾಡುತ್ತೆ, ಯೂಸ್ ರೆಫರೆನ್ಸ್ ಕಾಂಪೊನೆಂಟ್ನ ರೀಲೋಡ್ ಮಾಡಲ್ಲ. ದ್ಯಾಟ್ ಈಸ್ ದ ಥಿಂಗ್. ಓಕೆ, ಆಲ್ ರೈಟ್, ಸೊ ವಿಡಿಯೋ ಆಲ್ರೆಡಿ ತುಂಬ ಲೆಂತಿ ಆಗಿದೆ. ಇಷ್ಟು ಥೆರಾಟಿಕಲ್ ಪಾರ್ಟ್ ಇವತ್ತಿಗೆ ಸಾಕು ಅಂತ ಅಂದ್ಕೊಳ್ತೀನಿ. ಸ್ವಲ್ಪ ಹ್ಯಾಂಡ್ಸ್ ಆನ್ ಕೂಡ ಇತ್ತು ಇದ್ರೊಳಗಡೆ. ಇನ್ನು ನಾಳೆ ವೀಡಿಯೋದಲ್ಲಿ ಅಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಯೂಸ್ ಸ್ಟೇಟ್ನ ಯೂಸ್ ಮಾಡ್ಕೊಂಬಿಟ್ಟು ಕೆಲವೊಂದಿಷ್ಟು ಪ್ರಾಜೆಕ್ಟ್ಸ್ಗಳನ್ನ ಮಾಡೋಣ. ಓಕೆ, ಸೊ ಇವಾಗ ತುಂಬ ಇಂಟ್ರೆಸ್ಟಿಂಗ್ ಆಗುತ್ತೆ. ಕಾಂಪೊನೆಂಟ್ಸ್ ನಿಮ್ಗೆ ಗೊತ್ತಾಯಿತು, ಪ್ರಾಪ್ಸ್ ನಿಮ್ಗೆ ಆಲ್ರೆಡಿ ಗೊತ್ತಾಯಿತು, ಇವಾಗ ಸ್ಟೇಟ್ ಮೇಂಟೈನ್ ಮಾಡೋದು ನಿಮ್ಗೆ ಗೊತ್ತಿದೆ ಅಂದಮೇಲೆ ಸೊ ವಿ ಕ್ಯಾನ್ ಕ್ರಿಯೇಟ್ ಸಮ್ ಪ್ರಾಜೆಕ್ಟ್ಸ್, ಸಮ್ ಈಸಿ ಪ್ರಾಜೆಕ್ಟ್ಸ್ಗಳನ್ನ ನಾವು ಆರಾಮ್ಸರಿ ಮಾಡ್ಕೋಬೋದು. ವಿ ವಿಲ್ ಗೋ ಇನ್ ಟು ಪ್ರಾಜೆಕ್ಟ್ಸ್, ಹ್ಯಾಂಡ್ಸ್ ಆನ್ ಮಾಡ್ಕೊಳ್ಳೋಣ. ಸೊ ದೆನ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಹೌ ಇಟ್ ವರ್ಕ್ಸ್ ಆ್ಯಂಡ್ ಎವ್ರಿಥಿಂಗ್. ಓಕೆ, ಸೊ ದ್ಯಾಟ್ಸ್ ಇಟ್ ಫಾರ್ ಟುಡೇ. ವೀಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ. ಇಷ್ಟೆಲ್ಲ ಎಫರ್ಟ್ ಹಾಕ್ಬಿಟ್ಟು ವೀಡಿಯೋಸ್ಗಳನ್ನ ಮಾಡ್ತಾ ಇದ್ದೀವಿ, ನಿಮ್ಮ ಕಾಲೇಜ್ ಗ್ರೂಪ್ಸ್ಗಳಲ್ಲಿ ಶೇರ್ ಮಾಡಿ. ಓಕೆ, ಸೊ ಈ ರೀತಿಯಾದಂತಹ ಕನ್ನಡದಲ್ಲಿ ಕಂಟೆಂಟ್ ಸಿಗೋದು ತುಂಬ ರೇಟ್. ಸೊ ಅದಕ್ಕೋಸ್ಕರ ಪ್ಲೀಸ್ ಜಾಸ್ತಿ ಏನು ಕೇಳ್ತಾ ಇಲ್ಲ, ಒಂದು ಶೇರ್, ಅದಾದಮೇಲೆ ಒಂದು ಲೈಕ್ ವೀಡಿಯೋ ಇಷ್ಟ ಆಗಿದ್ರೆ. ಓಕೆ, ಸೊ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು. ಲಾಸ್ಟ್ ವೀಡಿಯೋದಲ್ಲಿ ಒಬ್ಬರು ಕೇಳಿದ್ರು ಡೌಟ್ ಏನಂದರೆ ಈ AI ವರ್ಡ್ನಲ್ಲಿ ಮರ್ನ್ ಸ್ಟ್ಯಾಕ್ ಕಲಿಯೋದು ಅಷ್ಟೊಂದು ಇಂಪಾರ್ಟೆಂಟ್ ಇದೆಯಾ? ಸೊ ಯಾವುದೇ ರೀತಿಯಾದಂತಹ AIಸ್ಗಳು ಬಂದರೂ ಏನೇ ಬಂದ್ರೂ ಸೊ ಬಗ್ಸ್ ಬಂದೇ ಬರ್ತವೆ. ಅವ್ನು ಫಿಕ್ಸ್ ಮಾಡೋಕ್ಕಾದ್ರೂ ನಿಮ್ಮ ಹತ್ರ ನಾಲೆಜ್ ಇರಲೇಬೇಕು. ಮೋಡ್ನ ಯೂಸ್ ಮಾಡ್ಕೊಂಬಿಟ್ಟಾಗಿರಲಿ ಅಥವಾ ಎನಿಥಿಂಗ್, ನೀವು ಯಾವುದೇ ಒಂದು ಟೆಕ್ನಾಲಜಿ ಯೂಸ್ ಮಾಡ್ತಾ ಇದ್ರೂ ಕೂಡ, ಯಾವುದೇ AI ಬಂದರೂ ಕೂಡ ಕಂಪ್ಲೀಟ್ಲಿ ಯಾವ ಹ್ಯೂಮನ್ ಬೀಂಗ್ನೂ ಅದು ರೀಪ್ಲೇಸ್ ಮಾಡೋದಕ್ಕಾಗಲ್ಲ. ಅಷ್ಟು ಟೆಕ್ನಾಲಜಿ ನಮ್ಮದು ಇನ್ನೂ ಮುಂದುವರೆದಿಲ್ಲ. ಸೊ ಡೋಂಟ್ ವರಿ ಅಬೌಟ್ ಇಟ್. ಸೊ ಏನು ಕಲಿತಾ ಇದ್ದೀರಾ ಅದ್ರ ಮೇಲೆ ಫೋಕಸ್ ಮಾಡ್ಕೊಳ್ಳಿ, ಕರೆಕ್ಟಾಗಿ ಕಲ್ತ್ಕೊಳ್ಳಿ. ಓಕೆ, ದಟ್ಸ್ ಇಟ್ ಫಾರ್ ಟುಡೇ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಾನು ವೀಡಿಯೋಸ್ಗಳನ್ನ ನೋಡ್ತಾ ಇರಿ, ಎಂಜಾಯ್ ಮಾಡ್ತಾ ಇರಿ, ಕಲಿಸ್ತಾ ಇರಿ. ಜೈ ಹಿಂದ್, ವಂದೇ ಮಾತರಂ.